ಸ್ಟೂಡೆಂಟ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪಾರ್ಟ್ 5 ಇವತ್ತು ಡಿಸ್ಕಸ್ ಮಾಡುವ. ಸೊ ಈಗಾಗಲೇ ನೀವು ಒಂದು 4 ಕ್ಲಾಸ್ಗಳಲ್ಲಿ ಬೇಕಾದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರಿ. ಸೊ ಅದ್ರ ಮೇಲೆ ನಾವು ಮುಂದಕ್ಕೆ ಹೋಗೋಣ. ಹಿಂದಿನ ಕ್ಲಾಸಲ್ಲಿ ಮ್ಯೂಚುವಲ್ ಇಂಡಕ್ಟನ್ಸ್ ಅದರ ಬಗ್ಗೆ ಕ್ಲೀನಾಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅಲ್ಲಿ ಇಂಡ್ಯೂಸ್ಡ್ EMF ಡೆರಿವೇಷನ್ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ ಫಾರ್ ದ ಮ್ಯೂಚುವಲ್ ಇಂಡಕ್ಟನ್ಸ್ ಇರ್ಬೋದು. ಬಟ್ ಮ್ಯೂಚುವಲ್ ಇಂಡಕ್ಟನ್ಸ್ ಅನ್ನೋದು ಏನು ಅಂತ ಗೊತ್ತಾಗಿದೆ ನಿಮಗೆ. ಸೊ ಎರಡು ಕಾಯಿಲ್ಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ, ಎರಡು ಸೊಲೆನಾಯ್ಡ್ಗಳು ಅಂದ್ಕೊಳ್ಳಿ. ಸೊ ಒಂದು ಕಾಯಿಲಲ್ಲಿ ನೀವು ಕರೆಂಟನ್ನು ವೇರಿ ಮಾಡಿದ್ರೆ, ಕರೆಂಟನ್ನು ಬದಲಾಯಿಸಿದಾಗ ಇನ್ನೊಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಅದೊಂದು ಕ್ಲೋಸ್ಡ್ ಸರ್ಕ್ಯೂಟ್ ಆದರೆ ಅಲ್ಲಿ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಇಂಡ್ಯೂಸ್ಡ್ ಕರೆಂಟ್ ಅಂತೇಳಿ. ಸೊ ಡೈರೆಕ್ಟ್ ಏನೂ ಒಂದು ಕಾಂಟ್ಯಾಕ್ಟ್ ಇರೋದಿಲ್ಲ, ಅಂದರೆ ಒಂದು ಕನೆಕ್ಟಿವಿಟಿ ಅನ್ನೋದು ಇನ್ ಬಿಟ್ವೀನ್ 2 ಕಾಯಿಲ್ಸ್ ಇರೋದಿಲ್ಲ. ಬಟ್ ಇಟ್ ಈಸ್ ಆ್ಯನ್ ಇಂಡ್ಯೂಸ್ಡ್ EMF, ಇಂಡ್ಯೂಸ್ ಆಗುವಂಥದ್ದು. ಸೊ ಡ್ಯೂ ಟು ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಟ್ ಕಾಯಿಲ್ ಅನ್ನುವಂಥದ್ದು. ಓಕೆ, ನಾವೀಗ ಮುಂದೆ ಬೇರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ಏನು ಕೇಳಿದ್ರೆ ಈ ಸೆಲ್ಫ್ ಇಂಡಕ್ಟನ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ಸೆಲ್ಫ್ ಇಂಡಕ್ಟನ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಒಂದೇ ಕಾಯಿಲ್ ಇರುತ್ತೆ, ಒಂದೇ ಕಾಯಿಲು ಮತ್ತು 2 ಕಾಯಿಲ್ಗಳು ಇರೋದಿಲ್ಲ. ಅದು ಮೇನ್ ಡಿಫ್ರೆನ್ಸ್ ಸೆಲ್ಫ್ ಇಂಡಕ್ಟನ್ಸಲ್ಲಿ. ಸೊ ಅದಕ್ಕೆ ನಾವು ಸೆಲ್ಫ್ ಇಂಡಕ್ಟನ್ಸ್ಗೆ ಹೋಗೋಕ್ಕಿಂತ ಮೊದಲು ಏನಾಗ್ತಾ ಇದೆ ಅಂತ ನೋಡೋಣ ಒಂದು ಸಾರಿ. ಸೊ ಇಲ್ಲೊಂದು ಸರ್ಕ್ಯುಲರ್ ಲೂಪ್ ಇದೆ. ಈ ಲೂಪಲ್ಲಿ ಕರೆಂಟು ಫ್ಲೋ ಆಗ್ತಾಯಿದೆ. ಕರೆಂಟ್ ಫ್ಲೋ ಆಗ್ತಾಯಿದೆ ಅಂತ ನಾನು ಹೇಳಿದ್ದೀನಿ ಅಂದರೆ ನಾವು ಎಕ್ಸ್ಟರ್ನಲ್ ಕರೆಂಟನ್ನು ಅದರಲ್ಲಿ ಕೊಟ್ಟಿದ್ದೀವಿ ಅಂತ ಅರ್ಥ. ಸೊ ಕರೆಂಟ್ ಫ್ಲೋ ಆಗ್ತಾಯಿದೆ. ಹಾಗಾಗಿ ಏನಾಯಿತು ಕೇಳಿದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡು ಅಲ್ಲಿ ಡೆವಲಪ್ ಆಗುತ್ತೆ. ಸೊ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಎ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಕೇಳಿದರೆ ನೋಡಿ, ನಾವು ಎದುರುಗಡೆಯಿಂದ ನೋಡ್ತಾ ಇದ್ದೀವಲ್ಲ, ನಮ್ಮ ಕಡೆಯಿಂದ ಆ ಒಂದು ಪೇಪರ್ಗೆ ಅಥವಾ ಬೋರ್ಡಿಗೆ ಅಥವಾ ಈಗ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಿ ಅಂದರೆ ಸ್ಕ್ರೀನ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಹೋಗ್ತಾ ಇವೆ. ಸೊ ಹಾಗಾಗಿ ಈ ರೀತಿ ಇಂಟು ಮಾರ್ಕ್ ನಮ್ಮ ಕಡೆಗೆ, ಯಾರೋದ ಮುಂದ್ಗಡೆ ಬಂದರೆ ಡಾಟ್ ಬರುತ್ತೆ, ಯಾರೋ ಹಿಂದ್ಗಡೆಯಲ್ಲಿ ಈ ರೀತಿ ಇಂಟು ಮಾರ್ಕ್ ಇರುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡು ಒಳಗಡೆ ಹೋಗ್ತಾ ಇದೆ ಅನ್ನುವಂಥದ್ದು. ಹೀಗಿರಬೇಕಾದ್ರೆ ಅಂದರೆ ಏನಾಯಿತು ಕೇಳಿದರೆ, ನೀವು ಗ್ರ್ಯಾಜುವಲಿ ಕರೆಂಟನ್ನು ಇನ್ಕ್ರೀಸ್ ಮಾಡ್ತಾ ಬಂದ್ರಿ ಅಂದ್ಕೊಳ್ಳಿ, ಫೀಲ್ಡ್ ಲೈನ್ಸ್ಗಳು ಅಥವಾ ಪ್ಲಕ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಪ್ಲಕ್ಸ್ ಏನಾಯಿತು ಕೇಳಿದರೆ ಯಾವಾಗ ಬಂತು ನೋಡಿ, ಇನ್ನೊಂದು ಸರಿ ನೋಡಿ, ಒಂದು ಕರೆಂಟನ್ನು ಕಾಯಿಲಿಗೆ ನೀವು ಪಾಸ್ ಮಾಡಿದಾಗ ಆ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಥವಾ ಕರೆಂಟ್ ಕಾನ್ಸ್ಟೆಂಟ್ ಇದೆ ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಭಾಳ ಸರಿ ಕೇಳಿದಿರಿ ನೀವು. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯಿತು, ಈ ಕಾಯಿಲಿನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ನೋಡ್ಬೋದು. ಸಪೋಸ್ ನಾವು ಕರೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಅಂದ್ಕೊಳ್ಳಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆ ಪ್ಲಕ್ಸ್ ಕೂಡ ಒಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲೇನಿದು ಪ್ಲಕ್ಸ್ ಅನ್ನೋದು ಯಾಕೆ ಅಂದರೆ, ನಾವು ಈ ಕಾಯಿಲಿಗೆ ಒಂದು ಏರಿಯಾ ಇದೆ, ಆ ಏರಿಯಾದೊಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಫ್ಲಕ್ಸ್ ಕೂಡ ಚೇಂಜ್ ಆಗ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ, ಕರೆಂಟನ್ನು ನೀವು ವೇರಿ ಮಾಡಿದಾಗ ಈ ಕಾಯಿಲ್ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದರ ಡೈರೆಕ್ಷನನ್ನು ಈ ರೀತಿ ನಾವು ಇಂಟು ಮಾರ್ಕಾಗಿ ತೋರಿಸಿದೆ ಅಂದರೆ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಇನ್ಸೈಡ್ ದ ಬೋರ್ಡ್. ಆ ಟೈಮಲ್ಲಿ ನೀವು ಕರೆಂಟನ್ನು ಇನ್ಕ್ರೀಸ್ ಮಾಡಿದ್ರೆ, ಅಂದರೆ ಕರೆಂಟನ್ನು ಚೇಂಜ್ ಮಾಡಿದರೆ ಮ್ಯಾಗ್ನೆಟಿಕ್ ಅಂದರೆ ಇನ್ಕ್ರೀಸ್ ಮಾಡಿದ್ರಿ ಅಂದ್ಕೊಳ್ಳೋಣ, ಒಂದು ರೀತಿಯಲ್ಲಿ ಮಾತಾಡ್ತಾ ಹೋಗೋಣ. ಇನ್ಕ್ರೀಸ್ ಮಾಡಿದ್ರೆ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ, ಹೌದಾ? ಫೀಲ್ಡ್ ಇನ್ಕ್ರೀಸ್ ಆದಾಗ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಫ್ಲಕ್ಸ್ ಅಂದರೆ ಏನು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಏರಿಯಾ ನಾರ್ಮಲಿ ಅನ್ನುವಂಥದ್ದು. ಸೊ ಹಾಗಾಗಿ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಏನಾಯಿತು, ಒಟ್ಟಿನಲ್ಲಿ ಫ್ಲಕ್ಸ್ ಚೇಂಜ್ ಆಯಿತು. ಫ್ಲಕ್ಸ್ ಚೇಂಜ್ ಆಯಿತು, ನೀವು ಕರೆಂಟ್ ಚೇಂಜ್ ಮಾಡಿದರೆ ಫ್ಲಕ್ಸ್ ಚೇಂಜ್ ಆಯಿತು. ಸೊ ಚೇಂಜ್ ಇನ್ ದ ಫ್ಲಕ್ಸ್ ಡ್ಯೂ ಟು ಇಟ್ಸ್ ಓನ್ ಕಾಯಿಲ್. ಇದೇ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗಿದೆ, ಇದೇ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ, ಇದೇ ಕಾಯಿಲಲ್ಲಿ ಫ್ಲಕ್ಸ್ ಚೇಂಜ್ ಆಗಿದೆ. ಆ ಚೇಂಜ್ ಆಗಿರೋ ಫ್ಲಕ್ಸ್ ಏನು ಮಾಡುತ್ತೆ ಅಂದರೆ ಅದೇ ಕಾಯಿಲಲ್ಲಿ EMFನ್ನು ಇಂಡ್ಯೂಸ್ ಮಾಡುತ್ತೆ. ಅದೇ ಕಾಯಿಲಲ್ಲಿ EMFನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಯಾವ ಕಾಯಿಲು ಇಲ್ಲ, ಇದೇ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಇದೇ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದೇ ಕಾಯಿಲಲ್ಲಿ ಫ್ಲಕ್ಸ್ ಇದೆ. ಯಾವಾಗ ಕರೆಂಟ್ ಚೇಂಜ್ ಆಯಿತು, ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಯಿತು, ಫ್ಲಕ್ಸ್ ಚೇಂಜ್ ಆಗಿದೆ. ಚೇಂಜ್ ಇನ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೇಮ್ ಕಾಯಿಲ್ ಇಂಡ್ಯೂಸಸ್ ಆ್ಯನ್ EMF. ಇಫ್ ಇಟ್ ಈಸ್ ಕ್ಲೋಸ್ಡ್ ಸರ್ಕ್ಯೂಟ್ ಇಟ್ ಈಸ್ ಕಾಲ್ಡ್ ಇಂಡ್ಯೂಸ್ಡ್ ಕರೆಂಟ್. ಹಾಗಾಗಿ ಯಾವ ರೀತಿ ಇಂಡ್ಯೂಸ್ ಆಗುತ್ತೆ ಅನ್ನುವಂಥದ್ದು ಯಾವಾಗಲೂ ಈ ಲೆಂಜಸ್ ಲಾ ನೆನ್ಪಿಟ್ಕೊಂಬಿಡಿ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುವಂಥದ್ದು. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಯಿತು ಆವಾಗ EMF ಇಂಡ್ಯೂಸ್ ಆಯಿತು. ಆ ಕಾಯಿಲಲ್ಲಿ ಇಂಡ್ಯೂಸ್ ಆಗಿರುವಂಥ EMF ಹೇಗಿರುತ್ತೆ ಕೇಳಿದರೆ ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್.
ಯಾವುದರಿಂದ ಈ ಜನ್ರೇಟ್ ಆಗಿದೆಯೋ ಅದನ್ನೇ ಅಪೋಸ್ ಮಾಡುವಂಥದ್ದು. ಯಾವುದರಿಂದ ಇಂಡ್ಯೂಸ್ಡ್ ಇ ಎಮ್ ಎಫ್ ಜನ್ರೇಟ್ ಆಗಿದೆಯೋ ಅದನ್ನೇ ಅದು ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ನೋಡಿ, ಅದೇ ಕಾಯಿಲಲ್ಲೇ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಿದೆ ಅದರ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಮತ್ತು ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರ್ತದೆ ಅಂದರೆ, ಇರುವ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಇನಿಷಿಯಲಿ ನಾವು ಕೊಟ್ಟಿರೋ ಕರೆಂಟಿಂದ ಆಗಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡು ಆ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂದ ಆಗಿರುವಂಥದ್ದು. ಅದು ಹೇಗಿರ್ತದೆ ಅಂದರೆ, ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್. ಯಾರು ಕಾರಣೀಕರ್ತರೋ ಅವರನ್ನೇ ವಿರೋಧಿಸ್ತಾ ಇರುವಂಥ ಒಂದು ಗುಣ ಇರುತ್ತೆ. ಸೊ ಹಾಗಾಗಿ ಈಗೇನಾಯಿತು ಕೇಳಿದರೆ, ಇದರಲ್ಲಿ ಇಂಡ್ಯೂಸ್ ಆಗಿರುವಂಥ ಕರೆಂಟು ಅಪೋಸಿಟ್ ಟು ದ ಅಪ್ಲೈಡ್ ಕರೆಂಟ್. ನೀವೇನು ಕರೆಂಟ್ ಅಪ್ಲೈ ಮಾಡಿದಿರೋ ಅದನ್ನು ಇದು ಅಪೋಸ್ ಮಾಡುತ್ತೆ. ತೋರಿಸುವಂಥ ಗುಣ ಇದೆಯಲ್ಲ, ಸೊ ಅಕಾರ್ಡಿಂಗ್ ಟು ದ ಲೆನ್ಸ್ ಲಾ ಅನ್ನುವಂಥದ್ದು. ಓಕೆ, ಈಗ ಮೇಯ್ನಾಗಿ ನಿಮಗೆ ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಒಂದೇ ಕಾಯಿಲ್ ಅಂದರೆ ಸೇಮ್ ಕಾಯಿಲು. ಅದೇ ಕಾಯಿಲಲ್ಲಿ ಕರೆಂಟು ನಾವು ಅಪ್ಲೈ ಮಾಡಿರ್ತೀವಿ, ಚೇಂಜಿಂಗ್ ಕರೆಂಟು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಚೇಂಜಿಂಗ್ ಫ್ಲಕ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಚೇಂಜಿಂಗ್ ಫ್ಲಕ್ಸು ಅದೇ ಕಾಯಿಲಿಗೆ ರಿಟರ್ನ್ ಬ್ಯಾಕ್, ಅದಕ್ಕೆ ನಾವು ಅದಕ್ಕೆ ಬ್ಯಾಕ್ ಇ ಎಮ್ ಎಫ್ ಅಂತಲೂ ಕರಿತೀವಿ. ಸೊ ಆ ರಿಟರ್ನ್ ಬ್ಯಾಕ್ ಏನು ಮಾಡುತ್ತೆ, ಅದೇ ಕಾಯಿಲಲ್ಲಿ ಇ ಎಮ್ ಎಫನ್ನು ಇಂಡ್ಯೂಸ್ ಮಾಡುತ್ತೆ. ಇದಕ್ಕೆ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ಒಂದು ಸೊಲೆನಾಯ್ಡನ್ನು ತೆಗೆದುಕೊಳ್ಳೋಣ. ನಾವೇನು ಮಾಡುವಾಗ ಕೇಳಿದರೆ, ಸುಮ್ಮನೆ ಜನರಲ್ ಆಗಿ ನಿಮಗೇನಿದೆ ಎಕ್ಸಾಮಿಗೆ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುವಂಥದ್ದು. ಸೊ ಈ ಕಾಯಿಲಿಗೆ ನಾವು ಕರೆಂಟನ್ನು ಪಾಸ್ ಮಾಡ್ತಾ ಇದ್ದೀವಿ, ಕರೆಂಟನ್ನು ಗ್ರ್ಯಾಜುವಲಿ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳೋಣ. ಏನಾಗುತ್ತೆ ಆವಾಗ? ಈಗಾಗಲೇ ಡಿಸ್ಕಸ್ ಮಾಡಿರೋ ಥರ ಇದರಲ್ಲಿ ಫ್ಲಕ್ಸ್ ಚೇಂಜ್ ಆಗಿದೆ, ಹಾಗಾಗಿ ಒಂದು ಇ ಎಮ್ ಎಫ್ ಇದರಲ್ಲಿ ಇಂಡ್ಯೂಸ್ ಆಗುತ್ತೆ. ಸೊ ಆ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಫ್ ಇಟ್ ಈಸ್ ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ವಾ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ, ಸೊ ಇಂಡ್ಯೂಸ್ಡ್ ಕರೆಂಟ್ ಏನು ಮಾಡುತ್ತೆ ಕೇಳಿದರೆ, ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್. ಕಾಸ್ ಯಾರು? ಕರೆಂಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ. ಸೊ ಅದಕ್ಕೆ ಈ ಕರೆಂಟ್ ಏನು ಮಾಡುತ್ತೆ ಕೇಳಿದರೆ, ಆ ಇಂಡ್ಯೂಸ್ ಆಗಲಿಕ್ಕೆ ಕಾರಣ ಆಗಿರುವಂಥ ಕರೆಂಟ್ ಇದೆಯಲ್ಲ, ವಿಚ್ ಈಸ್ ದ ರೀಸನ್ ಫಾರ್ ದಿಸ್ ಇಫೆಕ್ಟ್, ಆ ಕರೆಂಟನ್ನು ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ಏನಾಯಿತು ಕೇಳಿದರೆ, ಈ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಮಾಡಬೇಕಾಗಾದರೆ ಅಪೋಸಿಟ್ ಪೊಲಾರಿಟಿಯಲ್ಲಿ ಎಂಟ್ರ್ ಆಗಬೇಕು, ಅಪೋಸಿಟ್ ಆಗಿ ಅದು ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅಪ್ಲೈ ಮಾಡಿರುವಂಥ ಕರೆಂಟಿಗೆ ಇಂಡ್ಯೂಸ್ ಆಗಿರುವಂಥ ಕರೆಂಟು ಅಪೋಸಿಟ್ ಆಗಿರುತ್ತೆ. ಸೊ ವೆನ್ ಕರೆಂಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಕಾಯಿಲ್, ಇಂಡ್ಯೂಸ್ಡ್ ಕರೆಂಟ್ ಟ್ರೈ ಟು ಡಿಕ್ರೀಸ್ ದ ಕಾಸ್ ಫಾರ್ ಇಟ್. ಸೊ ಇಂಡ್ಯೂಸ್ಡ್ ಕರೆಂಟ್ ಏನು ಮಾಡುತ್ತೆ? ಅಪೋಸಿಟ್ ಟು ದ ಅಪ್ಲೈಡ್ ಕರೆಂಟ್. ನೋಡಿ, ಈ ರೀತಿ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇರಬೇಕಾದ್ರೆ. ಸೊ ಸೆಕೆಂಡ್ ಎಕ್ಸಾಂಪಲಿಗೆ ಹೋಗುವ. ಒಂದು ವೇಳೆ ನೀವು ಕರೆಂಟನ್ನು ಡಿಕ್ರೀಸ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಪೊಲಾರಿಟಿ ಚೇಂಜ್ ಮಾಡಲಿಲ್ಲ, ನೀವು ಮ್ಯಾಗ್ನಿಟ್ಯೂಡನ್ನು ಕಡಿಮೆ ಮಾಡ್ತಾ ಬರ್ತೀರಿ. ಪ್ಲಸ್ ಇರೋದು ಪ್ಲಸ್ಸೇ ಇದೆ, ಮೈನಸ್ ಇರೋದು ಮೈನಸ್ ಇದೆ. ಬಟ್ ಇಲ್ಲಿ ಏನು ಮಾಡ್ತೀರಿ ನೀವು? ಕರೆಂಟ್ನ ವ್ಯಾಲ್ಯೂವನ್ನು ಕಮ್ಮಿ ಮಾಡ್ತಾ ಬರ್ತೀರಿ. ಆವಾಗ ಏನಾಯಿತು? ಕರೆಂಟನ್ನು ನೀವು ಹೈ ವ್ಯಾಲ್ಯೂ ಇತ್ತು, ಒಂದು 2 ಆಂಪಿಯರ್ ಇತ್ತು ಅಂದ್ಕೊಳ್ಳಿ, ನಿಧಾನಕ್ಕೆ ಅದನ್ನು 1.5, 1, 0.5 ಹೀಗೆ ಕಮ್ಮಿ ಮಾಡ್ತಾ ಬಂದಾಗ ಚೇಂಜ್ ಇನ್ ಕರೆಂಟು, ಸೊ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡು, ಚೇಂಜ್ ಇನ್ ಫ್ಲಕ್ಸ್. ನೋಡಿ, ಎಲ್ಲಿಂದ ಕರೆಂಟ್ ಚೇಂಜ್ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿದೆ, ಫ್ಲಕ್ಸ್ ಚೇಂಜ್ ಆಗಿದೆ, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗಿದೆ. ಸೊ ಏನಾಗಬೇಕೀಗ? ಇದರಲ್ಲಿ ಮತ್ತೆ ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕು. ಬಟ್ ಈಗೇನು ಥಿಂಕ್ ಮಾಡುತ್ತೆ ಅಂದರೆ, ಆ ಇಂಡ್ಯೂಸ್ಡ್ ಕರೆಂಟು ಏನು ಥಿಂಕ್ ಮಾಡುತ್ತೆ ಅಂದರೆ, ಯಾಕೆ ತಾನು ಇಲ್ಲಿ ಇಂಡ್ಯೂಸ್ ಆಗಿರೋದು? ರೀಸನ್ ಏನು ಕೇಳಿದ್ರೆ, ಐ ಈಸ್ ಡಿಕ್ರೀಸಿಂಗ್. ಹಾಗಾಗಿ ಈ ಕರೆಂಟ್ ಏನು ಮಾಡುತ್ತೆ ಕೇಳಿದರೆ, ಐಯನ್ನು ಡಿಕ್ರೀಸ್ ಆಗೋಕ್ಕೆ ಬಿಡೋದಿಲ್ಲ, ಐಯನ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬರೀ ಅಪೋಸಿಟ್ ಕೆಲಸನೇ ಮಾಡೋದು. ಐಯನ್ನು ಡಿಕ್ರೀಸ್ ಆಗಲಿಕ್ಕೆ ಬಿಡೋದಿಲ್ಲ, ಐಯನ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೇಮ್ ಡೈರೆಕ್ಷನ್ದಲ್ಲೇ ಕರೆಂಟ್ ಇರುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ಇದು? ಅಂದರೆ when current is decreasing in the coil, induced current try to increase the cause for it. ಕಾಸ್ ಅದೇ ಡಿಕ್ರೀಸ್ ಆಗಿರೋದು. ಮೇನ್ ಕರೆಂಟ್ ಇತ್ತಲ್ಲ, ನಾವು ಸಪ್ಲೈ ಮಾಡಿರೋ ಕರೆಂಟು ಡಿಕ್ರೀಸ್ ಆಗ್ತಾ ಇದೆ. ಈ ಇ ಎಮ್ ಎಫ್ ಇಂಡ್ಯೂಸ್ ಆಗಿ ಕರೆಂಟ್ ಫ್ಲೋ ಆಗ್ತಾ ಇದೆಯಲ್ಲ, ಆ ಇಂಡ್ಯೂಸ್ಡ್ ಕರೆಂಟು ಡಿಕ್ರೀಸ್ ಆಗ್ಲಿಕ್ಕೆ ಬಿಡಬಾರ್ದು ಅನ್ನುತ್ತೆ. ಸೊ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಇಲ್ಲಿ ಏನಾಯಿತು ಕೇಳಿದ್ರೆ, ಬೋತ್ ಕರೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಇರೋದ್ರಿಂದ ಇಲ್ಲಿ ಡಿಸ್ಕಸ್ ಮಾಡಿದೆ. ನಮ್ಮ ಟೆಕ್ಸ್ಟಲ್ಲಿ ಇದೇನು ಡಿಸ್ಕಸ್ ಆಗಿಲ್ಲ ಇದನ್ನು. ಓಕೆ, ನಾವು ಮುಂದಕ್ಕೆ ಹೋಗೋಣ. ಈ ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಸೆಲ್ಫ್ ಇಂಡಕ್ಟೆನ್ಸ್. ಸೊ ನಮಗೆ ಒಂದು ಸೆಲ್ಫ್ ಇಂಡಕ್ಟೆನ್ಸಲ್ಲಿ ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅದರ ಎಕ್ಸ್ಪ್ರೆಷನ್ ಬೇಕು ನಮಗೆ. ಅದಕ್ಕೆ ನಾವೇನು ಮಾಡುವ ಅಂದರೆ, ಈಗ ಆಲ್ರೆಡಿ ನಮ್ಗೆ ಒಂದಿಷ್ಟು ನಾಲೆಜ್ಗಳಿದೆ. ಏನು ಕೇಳಿದರೆ, ನಾನು ಈಗ ತುಂಬ ಸಾರಿ ಹೇಳಿದೆ ಅನಿಸುತ್ತೆ ಅದನ್ನು. ಸೊ ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಕರೆಂಟ್ ಇನ್ ದ ಕಾಯಿಲ್ ಅನ್ನುವಂಥದ್ದು. ಬಟ್ ಇಲ್ಲಿ ನಾವು ಸಿಂಗಲ್ ಕಾಯಿಲ್ ತಗೊಂಡು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಫಾರ್ ಎನ್ ನಂಬರ್ ಆಫ್ ಟರ್ನ್ಸ್ ಇದ್ದರೆ n × 5b
that is the total flux is directly proportional to I. This relation ನಮಗೆ ಇಂಡಕ್ಟೆನ್ಸ್ ಅಂತ ಹಿಂದಿನ ಕ್ಲಾಸಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಇದೆ. ನೀವೊಂದು ಕಾನ್ಸ್ಟೆಂಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಕಾನ್ಸ್ಟೆಂಟನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ ನಾವು ಎಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಈ ಎಲ್ಗೆ ನಾವೇನಂತೀವಿ ಕೇಳಿದ್ರೆ ಕೋಯಿಫಿಷಿಯೆಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಆರ್ ಸಿಂಪ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಇದನ್ನು ಕೋಯಿಫಿಷಿಯೆಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್, ಯೂಸ್ವಲಿ ಕೋಯಿಫಿಷಿಯೆಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತೀವಿ, ಸಿಂಪ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅಂತಲೂ ಹೇಳ್ತೀವಿ. ದಿಸ್ ಈಸ್ ಎಲ್. ಸೊ ಏನಾಯ್ತು ಈಗ ಇಲ್ಲಿ N5B = L × I ಅಂತೇಳಿ. ಸೊ ಈ ಎಕ್ಸ್ಪ್ರೆಷನನ್ನು ನೆನ್ಪಿಟ್ಕೊಳ್ಳಿ. ನಾವು ಮತ್ತೆ ಮುಂದೆ ಕೇಳ್ತೇನೆ, ಆವಾಗ ನೀವು ನೆನ್ಪು ಮಾಡ್ಕೋಬೇಕು. N × 5B, ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್ = L × I. ಓಕೆ. ಸೊ ಈಗ ನೀವೇನಾದರೂ ಈ ಕರೆಂಟನ್ನು ಚೇಂಜ್ ಮಾಡಿದರೆ, ಕರೆಂಟ್ ಚೇಂಜ್ ಮಾಡೋ ಉದ್ದೇಶನೇ ಅಷ್ಟು, ನಮಗೆ ಫ್ಲಕ್ಸ್ ಚೇಂಜ್ ಮಾಡಬೇಕು ಅನ್ನೋ ಸಲುವಾಗಿ. ಸೊ ವಿತ್ ರಿಸ್ಪೆಕ್ಟ್ ಟು ಟೈಮ್ ನೀವು ಇದನ್ನು ಚೇಂಜ್ ಮಾಡಿದ್ರಿ ಅಂದ್ಕೊಳ್ಳಿ ಕರೆಂಟನ್ನು, ಆವಾಗ ಏನಾಗುತ್ತೆ, ಫ್ಲಕ್ಸ್ ಚೇಂಜ್ ಆಗುತ್ತೆ. ಫ್ಲಕ್ಸ್ ಚೇಂಜ್ ಆದರೆ ವೆರಿ ನೆಕ್ಸ್ಟ್ ಏನು ಕೇಳಿದರೆ, ಫ್ಲಕ್ಸ್ ಚೇಂಜ್ ಆದರೆ ಸೊ EMF ಇಂಡ್ಯೂಸ್ ಆಗಲೇಬೇಕು ಲಿಂಕ್ಡ್ ವಿತ್ ದ ಕಾಯಿಲ್. ಹಾಗಾಗಿ ನೀವು ಕರೆಂಟ್ ಈಸ್ ವೇರಿಡ್, ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಆಲ್ಸೋ ಚೇಂಜಸ್ ಆ್ಯಂಡ್ EMF ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ದರ್ಫೋರ್ ಇದು ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ದರ್ ಇಸ್ ಎ ಚೇಂಜ್ ಇನ್ ದ ಫ್ಲಕ್ಸ್ ಇನ್ ಇಂಟರ್ವಲ್ ಆಫ್ ಟೈಮ್, ದರ್ಫೋರ್ ದಿಸ್ ಸೈಡ್ ಆಲ್ಸೋ. ಸೊ ಈಗ ಏನಾಯಿತು ಕೇಳಿದರೆ, ಈ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ d/dt ಆಫ್ N5B, ದಿಸ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಈ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಏನು ಮಾಡುತ್ತೆ, EMF ಅನ್ನು ಇಂಡ್ಯೂಸ್ ಮಾಡುತ್ತೆ. ಫ್ಯಾರಡೇಸ್ ಲಾ ಪ್ರಕಾರ ದಿಸ್ EMF = d/dt ಆಫ್ N5B. ಸೊ ಚೇಂಜ್ ಇನ್ ದ ಫ್ಲಕ್ಸನ್ನು ನಾವು EMF ಅಂತ ಕರಿತೀವಿ. ಸೊ ಅದನ್ನು ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಯಿತು, ನಮಗೆ ಪ್ಲಸ್ dN5/dt ಇದೆ, ಹಾಗಾಗಿ ಮೈನಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಅಥವಾ ನೆಗೆಟಿವ್ ಸೈನನ್ನು ಆ ಕಡೆ ತೊಗೊಂಡ್ರೆ this gives the induced EMF expression. E is equal to minus d into Li/dt. ಬಟ್ L ಅನ್ನೋದು ಒಂದು ಕಾಯಿಲನ್ನು ತೆಗೆದುಕೊಂಡಾಗ, ಅದರ ಜಾಮೆಟ್ರಿಯನ್ನು ನಾವು ತೆಗೆದುಕೊಂಡಾಗ ಈಸ್ ಕಾನ್ಸ್ಟೆಂಟ್. ನೀವು ಕರೆಂಟ್ ವೇರಿ, ನಿಮಗೆ ಅದನ್ನು ಕೂಡ ಹೇಳಿದ್ದೇನೆ ನಾನು, ಒಂದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅನ್ನುವಂಥದ್ದು. ಸೊ ಹಾಗೆ ಸುಮ್ಮನೆ ಕರೆಂಟ್ ಅಥವಾ EMF ಅಥವಾ ಫ್ಲಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅದು ಅನ್ನುವಂಥದ್ದು. ಸೊ ಹಾಗಾಗಿ ಅದನ್ನು ಕಾನ್ಸ್ಟೆಂಟ್, ನಾವು ಅದನ್ನು ಹೊರಗಡೆ ತಗೋಬೋದು. ದೆನ್ ಯು ವಿಲ್ ಗೆಟ್ E is equal to minus this EMF this is induced EMF = minus L into di/dt. So minus L into di/dt. This expression is the expression for induced EMF in self inductance ಅಂತೇಳಿ. ಸೊ ಈ EMFಗೆ ನಾವು ಬ್ಯಾಕ್ EMF ಅಂತಲೂ ಕರಿತೀವಿ. ಆವಾಗಲೇ ಹೇಳಿದೆ ನಾನು, ಬ್ಯಾಕ್ EMF ಅಂದರೆ ಏನು ಕರೆಂಟು ಇನ್ಕ್ರೀಸ್ ಆಗ್ತಾ ಇದೆ ಅಪೋಸ್ ಮಾಡುತ್ತೆ, ಡಿಕ್ರೀಸ್ ಆಗ್ತಾ ಇದೆ ಅವಾಗಲೂ ಅಪೋಸ್ ಮಾಡುತ್ತೆ. ಸೊ ಹಾಗಾಗಿ ನಾವೇನಂತೀವಿ ಅಂದರೆ ಇದಕ್ಕೆ ಬ್ಯಾಕ್ EMF ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಸೆಲ್ಫ್ ಇಂಡಕ್ಟೆನ್ಸ್ ಪ್ಲೇಸ್ ದ ರೋಲ್ ಆಫ್ ಇನರ್ಷಿಯಾ. ಸೊ ಇನರ್ಷಿಯಾದ ರೋಲನ್ನು ಇದು ಪ್ಲೇ ಮಾಡುತ್ತೆ ಅಂತೇಳಿ. ಅಂದರೆ ಹೇಗೆ ಅಂದರೆ, ನಿಮ್ಗೆ ಇನರ್ಷಿಯಾ ಅನ್ನೋದು ಗೊತ್ತಿದೆ. ಸೊ ಏನು ಮಾಡುತ್ತೆ ಇದು, ವಿಚ್ ಅಪೋಸ್ ದ ಮೋಷನ್ ಅಲ್ಲ, ಹಾಗೆ ಹೇಳ್ಬಾರ್ದು, ವಿಚ್ ಅಪೋಸ್ ದ ಚೇಂಜ್ ಆಫ್ ಸ್ಟೇಟ್. ತಾನು ಇರೋ ಸ್ಥಿತಿಯನ್ನು ಬದಲಾಯಿಸೋಕೆ ಅಪೋಸ್ ಮಾಡುತ್ತಲ್ವ, ಅಲ್ಲಿ ನಾವು ಮೆಕ್ಯಾನಿಕ್ಸಲ್ಲಿ ಕಲ್ತಿರುವಂಥದ್ದು ಸೇಮ್ ಫಿನಾಮಿನಾ ಈ ಇಂಡಕ್ಟೆನ್ಸ್ ಮಾಡ್ತಾ ಇದೆ. ಇದು ಅಪೋಸ್ ಮಾಡ್ತಾ ಇದೆ ಏನನ್ನು, ಕರೆಂಟ್ ಗ್ರೋತ್ ಆಗೋದನ್ನು ಅಪೋಸ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಆಮೇಲೆ ಕರೆಂಟ್ ಫುಲ್ ಮ್ಯಾಕ್ಸಿಮಮ್ ಆಯಿತು ಅಂದ್ಕೊಳ್ಳಿ, ಕರೆಂಟ್ ಡಿಕ್ರೀಸ್ ಆಗೋದನ್ನು ಅಪೋಸ್ ಮಾಡುತ್ತೆ. ನೀವು ಮಾಸ್ ಒಟ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಮೆಕ್ಯಾನಿಕ್ಸಲ್ಲಿ. ಸೊ ಸೇಮ್ ಒಂದು ಪ್ರಾಪರ್ಟಿಯನ್ನು, ಅಂದರೆ ಮೆಕ್ಯಾನಿಕ್ಸ್ ಅಲ್ಲ ಇದು, ಸೊ ಈ ಎಲೆಕ್ಟ್ರಿಕಲ್ ಅಂತ ಹೇಳ್ಬೋದು ನಾವು. ಈ ಇಂಡಕ್ಟೆನ್ಸ್ ಏನಿದೆ ಇದು ಸಿಮಿಲರ್ ಟು ದಟ್ ಆಫ್ ದ ಮಾಸ್, ಆ ರೀತಿಯ ಒಂದು ಇನರ್ಷಿಯಾ ಪ್ರಾಪರ್ಟಿಯನ್ನು ತೋರಿಸುತ್ತೆ ಅನ್ನುವಂಥದ್ದು. ಓಕೆ. ಸೊ ಈಗ ಈ ಒಂದು ಎಕ್ಸ್ಪ್ರೆಷನ್ ಡೆರಿವೇಷನ್ ಇದೆಯಲ್ಲ, ಇದನ್ನು ಎಕ್ಸಾಮಿಗೆ ಕೇಳ್ಬೋದು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಡ್ಯೂಸ್ಡ್ EMF ಇನ್ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನುವಂಥದ್ದು. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ವಿ ಸ್ಟಾರ್ಟ್ ಫ್ರಮ್ ಹಿಯರ್, ದಟ್ ಈಸ್ ಟೋಟಲ್ ಫ್ಲಕ್ಸ್ ಈಸ್ ಪ್ರೊಪೋರ್ಷನಲ್ ಟು I and we use the constant that is L, and L is the coefficient of self inductance, and we assume that if there is a change in the current, then the rate of change of flux, that is gives the induced EMF according to Faraday's law, and we substitute the values, we will get the expression. Okay. ನೆಕ್ಸ್ಟ್ ಒಂದು ಸಣ್ಣ ಡೆರಿವೇಷನ್ ಅನ್ನು ಕೇಳಿದ್ರೆ, ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್ ಆರ್ ಕೋಯಿಫಿಷಿಯೆಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್. ಸೊ ಈ ನೀವು ಎಲ್ನ ಎಕ್ಸ್ಪ್ರೆಷನನ್ನು ನೋಡಲೇ ಇಲ್ಲ ನಾವು. ಎಮ್ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಾಯಿತು ಹಿಂದಿನ ಕ್ಲಾಸಲ್ಲಿ, ಬಟ್ ಎಲ್ಲಿಗೆ ಹೇಗೆ ಅನ್ನುವಂಥದ್ದು.
ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ ಒಂದು ಲಾಂಗ್ ಸೊಲೆನಾಯ್ಡನ್ನು ತೆಗೆದುಕೊಳ್ಳೋಣ. ಸೊ ಲಾಂಗ್ ಅನ್ನೋದನ್ನು ಇನ್ನೂ ಉದ್ದ ಮಾಡಿ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಶಾರ್ಟ್ ಅಲ್ಲ, ಅದು ತುಂಬ ಉದ್ದದ್ದು. ಶಾರ್ಟ್ ತೊಗೊಂಡಾಗ ತುಂಬ ಕರೆಕ್ಷನ್ಸ್ ಎಲ್ಲ ಬರುತ್ತೆ ನಮಗೆ. ಬಟ್ ಇಲ್ಲಿ ನಾವು ಲಾಂಗ್ ಸೊಲೆನಾಯ್ಡನ್ನು ತೆಗೆದುಕೊಳ್ಳೋಣ. ಅದರ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆಯಲ್ಲ, ಅದನ್ನು ಎ ಅಂತಲೇ ತೊಗೊಳ್ಳೋಣ, ಸಾಕು ನಮಗೆ. ಯಾಕೆಂದರೆ ಇನ್ನು ರೇಡಿಯಸ್ ಅನ್ನೋದು ಬಂದರೆ 5r² ಅಂತ ಹಾಕ್ಕೊಂಡ್ರೆ ಆಯಿತು. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಂಪ್ಲಿ ನಾವು ಎ ಅಂತ ತೆಗೆದುಕೊಳ್ಳೋಣ, ಯಾಕೆಂದರೆ ಅದು ರೇಡಿಯಸ್ ಇದೆ, ಅದಕ್ಕೊಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ 5r². ಸೊ ಸಿಂಪ್ಲಿ ವಿಲ್ ಡಿನೋಟ್ ಇಟ್ ಆಸ್ ಎ. ಅದನ್ನು ಲೆಂತ್ ಆಫ್ ದ ಸೊಲೆನಾಯ್ಡನ್ನು ಎಲ್ ಅಂತ ತೆಗೆದುಕೊಳ್ಳೋಣ. ಲೆಂತ್ ಆಫ್ ದ ಸೊಲೆನಾಯ್ಡ್ನ ಉದ್ದ ಇದೆಯಲ್ಲ ಅದನ್ನು ಎಲ್ ಅಂತ ತೆಗೆದುಕೊಳ್ಳೋಣ. having n turns per unit length. So this is once again important, n turns per unit length. So this n ಅನ್ನೋದು ಏನು ಹೇಳುತ್ತೆ, total number of turns divided by length of the solenoid. So total number of turns ಅನ್ನು ನಾವು ಕ್ಯಾಪಿಟಲ್ n ಅಲ್ಲಿ ಬರಿತೀವಿ, divided by length l ಅಂತ ಬರಿತೀವಿ. So that is n. n is the turns per unit length. Okay. ಸೊ ಈಗ ನಮಗೆ ಆ ಸೊಲೆನಾಯ್ಡನ್ನು ಜಸ್ಟ್ ಹಿಂದಿನ ಕ್ಲಾಸಲ್ಲಿ ನೋಡಿರೋದ್ರಿಂದ ಮತ್ತೆ ಡೈರೆಕ್ಟಾಗಿ ಹೋಗ್ಬೋದು ನಾವು. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಐ ಫ್ಲೋವಿಂಗ್ ಇನ್ ದ ಸೊಲೆನಾಯ್ಡ್. ಸೊಲೆನಾಯ್ಡ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಅಂತ ಕೇಳಿದರೆ ದಟ್ ಇಸ್ ಬಿ ಈಸ್ ಈಕ್ವಲ್ ಟು μ0 ni. ಸೊ ಈ ಬಿ ಈಕ್ವಲ್ಸ್ ಟು μ0 ni ಅನ್ನೋದು ಎಕ್ಸ್ಪ್ರೆಷನ್ನು ಡೆರಿವೇಷನ್ ಎಲ್ಲ ಕಲ್ತಿದ್ದೀರಿ ನೀವು. ನಾವೊಂದು 2 ಸರಿ ಇಲ್ಲಿ ಯೂಸು ಕೂಡ ಮಾಡಾಯಿತು. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್. ಒಂದು ಲಾಂಗ್ ಸೊಲೆನಾಯ್ಡ್ ಇದೆ. ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ. ಟೋಟಲ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೊಲೆನಾಯ್ಡ್ ಈಸ್, ಈಗ ಫ್ಲಕ್ಸು ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಯಾವುದರಲ್ಲಿ, ಸೊಲೆನಾಯ್ಡಲ್ಲಿ. ಹಾಗಾಗಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ದಟ್ ಏರಿಯಾ, ಆ ಒಂದು ಏರಿಯಾವನ್ನು ಎಷ್ಟು ಫೀಲ್ಡ್ ಲೈನ್ ಕ್ರಾಸ್ ಮಾಡ್ತಾ ಇದೆ ಅನ್ನೋದನ್ನು ಫ್ಲಕ್ಸ್ ಅಂತ ಕರಿತೀವಿ ನಾವು. ಹಾಗಾಗಿ ಟೋಟಲ್ ಫ್ಲಕ್ಸ್ ನೋಡಿ, ವರ್ಡ್ಸ್ ಟೋಟಲ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೊಲೆನಾಯ್ಡ್. ಟೋಟಲ್ ಫ್ಲಕ್ಸ್ ಅಂದಾಗ ಏನು ಮಾಡಬೇಕು ನೀವು, ಸೊ ಪ್ರತಿ ಲೂಪನ್ನು ಒಂದು ಅಂತ ತಗೊಂಡ್ರೆ, ಸೊ n ನಂಬರ್ ಆಫ್ ಲೂಪ್ಸ್ ಆರ್ ದೇರ್ ಸೊಲೆನಾಯ್ಡಲ್ಲಿ. ಸೊ ಹಾಗಾಗಿ ನಂಬರ್ ಆಫ್ ಲೂಪ್ಸಿಂದ ಅಥವಾ ನಂಬರ್ ಆಫ್ ಟರ್ನ್ಸಿಂದ ನಾವು ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಇಲ್ಲಿ n ಇಂಟು ಎಲ್ ಅಂತ ತೊಗೊಂಡಿದ್ವಿ. ಸೊ ಎಲ್ ಅನ್ನೋದು ಲೆಂತ್ ಆಫ್ ದ ಸೊಲೆನಾಯ್ಡು, n ಅನ್ನೋದು ಏನು, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ ಈ ರೀತಿ ತಗೊಂಡ್ವಿ ನಾವು. ಈಗ ಇಲ್ಲಿ ಏನು ಮಾಡುವ ನಾವು ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ. ಸೊ ಇದು ನಂಬರ್ ಆಫ್ ಟರ್ನ್ಸ್ ಆಯಿತು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ μ0 ni is the magnetic field and A is the area. And don't worry about the theta because area vector and magnetic field lines are parallel. Therefore theta equals to 0 and cos 0 is 1. So you can no need to consider here. Therefore this total flux equals to n phi b equals to n into L and μ0 ni into A. ಸೊ n ಇಂಟು ಎಲ್ ಹೇಗೆ ಬಂತು ಅಂತ ಗೊತ್ತಾಯ್ತು ನಿಮಗೆ. ನಮಗೆ ಕ್ಯಾಪಿಟಲ್ ಎನ್ ಬೇಕಿತ್ತು. ನಾವು ಇನ್ ಟರ್ಮ್ಸ್ ಆಫ್ n ಆ್ಯಂಡ್ ಎಲ್ ಇದನ್ನು ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸನ್ನು ಈ ರೀತಿ n ಇಂಟು ಎಲ್ ಅಂತ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಇದನ್ನು ಸಿಂಪ್ಲಿಫೈ ಏನಿಲ್ಲ, ಬ್ರ್ಯಾಕೆಟ್ ಓಪನ್ ಮಾಡಿ. ಸೊ ಇಟ್ ಬಿಕಮ್ಸ್ μ0 n ಇದೆ n² a ಇದೆ, ಎಲ್ ಲೆಂತ್ ಆಫ್ ದ ಸೊಲೆನಾಯ್ಡ್ ಇದೆ ಆ್ಯಂಡ್ ಐ ಇಸ್ ದ ಕರೆಂಟ್ ಇನ್ ದ ಸೊಲೆನಾಯ್ಡ್. ಸೊ ಈ ಎಕ್ಸ್ಪ್ರೆಷನ್ ನಮಗೆ ಇಲ್ಲಿಗೆ ಕ್ಲೀನಾಗಿ ಬಂತು. ಸೊ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ನಮಗೆಲ್ಲೊಂದು ಎಕ್ಸ್ಪ್ರೆಷನ್ನು ಜಸ್ಟ್ ನಿಮ್ಗೆ ನೆನಪಿಡಿ ಅಂತ ಹೇಳಿದೆ ನೋಡಿ. ಇಕ್ವೇಷನ್ ನಂಬರ್ 1 ಏನಿತ್ತದು, n phi b ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ತೊಗೊಂಡಿದ್ವು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ. ನೆಕ್ಸ್ಟ್ ಏನಂದರೆ n phi b ಈಕ್ವಲ್ಸ್ ಟು ಎಲ್ ಇಂಟು ಐ ಅಂತ ತಗೊಂಡ್ವಿ. ಎಲ್ ಈಸ್ ಕಾನ್ಸ್ಟೆಂಟ್ ಕಾಲ್ಡ್ ಸೆಲ್ಫ್ ಇಂಡಕ್ಟನ್ಸ್ ಅಂತ ಹೇಳಿದೆ ನಾನು. ಅಲ್ಲಿ ಎಲ್ ಅನ್ನು ಸಪ್ರೇಟ್ ಮಾಡಿದರೆ ಎಲ್ ಇಸ್ ಈಕ್ವಲ್ ಟು n phi b ಡಿವೈಡ್ ಬೈ ಐ ಆಗುತ್ತೆ. ಸೊ ನಿಮ್ಗೆ ನೆನಪಿಗೆ ಬಂತು ಅನ್ಕೋತೀನಿ ಆ ಇಕ್ವೇಷನು. ಎಲ್ ಈಸ್ ಈಕ್ವಲ್ ಟು n phi b ಬೈ ಐ. n phi b ಅನ್ನೋದೇನು, ಟೋಟಲ್ ನಂಬರ್ ಆಫ್ ಫ್ಲಕ್ಸ್. ಸೊ ಟೋಟಲ್ ನಂಬರ್ ಆಫ್ ಫ್ಲಕ್ಸನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡಿದ್ರಿ, ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂಸನ್ನು. ಸೊ ಅವಾಗೇನು ಸಿಗುತ್ತೆ ನಿಮಗೆ, ಎಲ್ ಈಸ್ ಈಕ್ವಲ್ ಟು μ0 n² a ಎಲ್. ಐ ಮಾತ್ರ ಡಿವೈಡ್ ಇದೆ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು μ0 n² a ಎಲ್ ಅನ್ನೋದು ಒಂದು ಎಕ್ಸ್ಪ್ರೆಷನ್ ನಮಗೆ ಸಿಕ್ತು. ಸೊ ಇದರ ಅರ್ಥ ಏನು ಕೇಳಿದ್ರೆ, ಈ ಒಂದು ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಇದೆಯಲ್ಲ, ಒಂದು ಸೊಲೆನಾಯ್ಡನ್ನು ತೆಗೆದುಕೊಂಡಾಗ ಸೊ ಅದರ ಎಕ್ಸ್ಪ್ರೆಷನಲ್ಲಿ ನೋಡಿ ಕರೆಂಟ್ ಇರೋದಿಲ್ಲ. ಸೊ μ0 n² a ಎಲ್ ಎವ್ರಿಥಿಂಗ್ ಈಸ್ ಕಾನ್ಸ್ಟೆಂಟ್. ಆ ಒಂದು ಕಾಯಿಲಿಗೆ ಸೊ ದೀಸ್ ಥಿಂಗ್ಸ್ ಆರ್ ಕಾನ್ಸ್ಟೆಂಟ್ ಅನ್ನೋದು. ಸೊ ನೆಕ್ಸ್ಟ್ ಏನಾದರೂ ನೀವು ಸಪೋಸ್ ಆ ಒಂದು ಸೊಲೆನಾಯ್ಡನ್ನು ಒಳಗಡೆ ಬೇರೆ ಏನೋ ಒಂದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲನ್ನು ತುಂಬಿದ್ರಿ ಅಂದ್ಕೊಳ್ಳಿ ಆ್ಯಸ್ ಎ ಕೋರ್. ಆವಾಗ ಏನಾಗುತ್ತೆ ಕೇಳಿದರೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಅಥವಾ ಫ್ಲಕ್ಸ್ ಲಿಂಕೇಜು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ಆ ಮಟೀರಿಯಲ್ನ ರಿಲೇಟಿವ್ ಪರ್ಮಿಯಾಬಿಲಿಟಿ ಏನಾದರೂ μr ಅಂತ ತೊಗೊಂಡ್ರೆ ನಾವು ರಿಲೇಟಿವ್ ಪರ್ಮಿಯಾಬಿಲಿಟಿಯನ್ನು, ಸೊ ದೆನ್ ದ ಇಂಡಕ್ಟೆನ್ಸ್ ಬಿಕಮ್ಸ್ ಎಲ್ ಈಸ್ ಈಕ್ವಲ್ ಟು μr μ0 n² a ಇಂಟು ಎಲ್ ಅಂತೇಳಿ. ಅಂದರೆ
ಇಂಡಕ್ಟೆನ್ಸ್ ಏನು ಚೇಂಜ್ ಆಗುತ್ತೆ, ಒಂದು ನೀವು ಆ ಕಾಯಿಲ್ ಒಳಗಡೆ ಏನಾದರೂ ಈ ಒಂದು ಕೋರ್ ಅಂತೀವಲ್ಲ ನಾವು, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸನ್ನು ಯೂಸ್ ಮಾಡಿದಾಗ, ಸಾಫ್ಟ್ ಐರನ್ ಇರ್ಬೋದು, ಇಂಥದ್ದನ್ನು ಯೂಸ್ ಮಾಡಿದಾಗ ಅದರ ಇಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ ನೋಡಿ, ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಡಿಪೆಂಡ್ಸ್ ಆನ್ ಇಟ್ಸ್ ಜಾಮೆಟ್ರಿ ಆ್ಯಂಡ್ ನಾಟ್ ಆನ್ ದ ಪರ್ಮಿಯಾಬಿಲಿಟಿ, ನಾಟ್ ಅಲ್ಲ, ಆ್ಯಂಡ್ ಆನ್ ದ ಪರ್ಮಿಯಾಬಿಲಿಟಿ ಆಫ್ ದ ಮೀಡಿಯಮ್. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋದು ಯಾರಲ್ಲಿ ಬೇರೆ ಬಂದಿದೆ ನೋಡಿ, μ0n²L. ಅದೇ ನೀವೊಂದು ಮಟೀರಿಯಲನ್ನು ಹಾಕಿದ್ರಿ ಆ ಕಾಯಿಲ್ ಒಳಗಡೆ ಅಂದರೆ ಚೇಂಜ್ ಆಗುತ್ತೆ, ಬಿಟ್ಟರೆ ಇದರ ಜಾಮೆಟ್ರಿ ಮೇಲೆ ಡಿಪೆಂಡ್, ಎ ಮತ್ತು ಎಲ್ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಏನು ಅಂದರೆ ಒಂದು ಸಣ್ಣ ಡೆರಿವೇಷನನ್ನು ಮಾಡಬೇಕು ನಾವು. ಯಾಕೆ ಅಂದರೆ ನೋಡಿ, ಈಗ ಕಾಯಿಲನ್ನು ತೆಗೆದುಕೊಂಡಾಗ ನಾವು ಕರೆಂಟನ್ನು ಅದಕ್ಕೆ ಪಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ. ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಒಂದೇ ಕಾಯಿಲ್ ಬಗ್ಗೆ ಮಾತಾಡ್ತಿರೋದು. ಸೊ ನೀವು ಕರೆಂಟನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಹೋದ ಕೂಡಲೇ ಏನು ಮಾಡುತ್ತೆ, ಕಾಯಿಲ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ, ಅದಕ್ಕೆ ಬ್ಯಾಕ್ EMF ಅಂತ ಕರಿತೀವಿ. ಆ EMF ಏನು ಮಾಡುತ್ತೆ, ಅಲ್ಲಿ ಕರೆಂಟಾಗಿ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಇನ್ಕ್ರೀಸ್ ಮಾಡ್ತಿರೋ ಕರೆಂಟನ್ನು ಅಪೋಸ್ ಮಾಡುತ್ತೆ. ಕರೆಕ್ಟಾ? ಒಂದು ಅಪೋಸಿಂಗ್ ಫೋರ್ಸ್ ಇದೆ ಅಂದಂಗೆ ಆಯಿತು ನಮಗೆ. ಓಕೆ, ಸೊ ಅಪೋಸಿಂಗ್ ಫೋರ್ಸ್ ಇರೋದ್ರಿಂದ ನಾವೇನು ಮಾಡಬೇಕಾಗಾದ್ರೆ ಕರೆಂಟನ್ನು ಬೈ ಫೋರ್ಸ್ ಆ ಕಾಯಿಲಿಗೆ ಸಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಕರೆಂಟನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಾರ್ಮಲ್ ಆಗಿ ಫ್ಲೋ ಆಗೋದಿಲ್ಲ, ನಾವು ಎಕ್ಸ್ಟ್ರಾ ವರ್ಕನ್ನು ಮಾಡಲೇಬೇಕಾಗುತ್ತೆ. ಏನು ಕೆಲಸ ಮಾಡ್ತೀರಿ ನೀವು, ಆ ಕೆಲಸನ ಏನಾಯಿತು, ದ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಆಲ್ವೇಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾಗಿ ಇದರಲ್ಲಿ ಏನು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅನ್ನುವ ಡೆರಿವೇಷನನ್ನು ಮಾಡೋಣ. ಅದಕ್ಕೆ ನಾವೇನು ಮಾಡುವ ಅಂದರೆ ನೋಡಿ, ವೆನ್ ಕರೆಂಟ್ ಈಸ್ ಅಪ್ಲೈಡ್ ಟು ಕಾಯಿಲ್ ಇಟ್ ಅಪೋಸ್ ದ ಅಪ್ಲೈಡ್ ಕರೆಂಟ್. ವರ್ಕ್ ನೀಡ್ಸ್ ಟು ಡನ್ ಅಗೇನೆಸ್ಟ್ ಬ್ಯಾಕ್ EMF ಇನ್ ಎಸ್ಟಾಬ್ಲಿಷಿಂಗ್ ದ ಕರೆಂಟ್. ನೀವು ಕರೆಂಟನ್ನು ಕಾಯಿಲಿಗೆ ಫುಲ್ಲು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ತರಬೇಕಂದ್ರೆ ನೀವು ಕೆಲಸ ಮಾಡಲೇಬೇಕು. ಯು ಹ್ಯಾವ್ ಟು ಡೂ ಸಮ್ ವರ್ಕ್, ಬಿಕಾಸ್ ವೆನ್ ಯು ಆರ್ ಸ್ಲೋಲಿ ಇನ್ಕ್ರೀಸಿಂಗ್ ದ ಕರೆಂಟ್, ಸೊ ಅಪೋಸಿಂಗ್ EMF ಇಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಕಾಯಿಲಲ್ಲಿ ಇಂಡ್ಯೂಸ್ಡ್ EMF ಬರುತ್ತೆ ವಿಚ್ ಅಪೋಸ್ ದ ಗ್ರೋತ್ ಆಫ್ ದ ಕರೆಂಟ್. ಕರೆಂಟನ್ನು ಬೆಳಿಲಿಕ್ಕೆ ಬಿಡೋದಿಲ್ಲ, ಕಾಯಿಲ್ ಒಳಗಡೆ ಅಪೋಸ್ ಮಾಡ್ತಾ ಇರುತ್ತೆ. ಬಟ್ ನಾವು ಬಿಡೋದಿಲ್ಲ, ಅದನ್ನು ಹೇಗಾದರೂ ಮಾಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ತಗೊಂಡೇ ಹೋಗ್ತೀವಿ ಅಂದರೆ ಏನು ಮಾಡಬೇಕಾಯ್ತು, ಸೊ ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ಓಕೆ, ಯೂಸಲಿ ದಿಸ್ ಈಸ್ ದ ರೇಟ್ ಆಫ್ ವರ್ಕ್ ಡನ್. ಈ ಎಕ್ಸ್ಪ್ರೆಷನ್ ಹೇಗೆ ಬಂತು ಅನ್ನೋದು ಬೇಕಲ್ವಾ. ಸೊ ಪವರ್ ಅಂದಾಗ ನಾವೇನು ಮಾಡ್ತೀವಿ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಪವರ್ ಈಸ್ ದ ಪ್ರಾಡಕ್ಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಕರೆಂಟ್ ಅಂತ ತಗೋತೀವಲ್ವ, P = V × I. ಸೊ ಇಲ್ಲಿ ನಾವು ಹಾಗೆ ಮಾಡುವ, ಏನು ಕೇಳಿದರೆ ಪವರನ್ನು V × I ಅಂತ ತಗೋಬೋದು. ಬಟ್ ಪವರ್ಗೆ ಇನ್ನೊಂದು ಡೆಫಿನೇಷನ್ ಇದೆ ಅಲ್ವಾ, ರೇಟ್ ಆಫ್ ಡೂಯಿಂಗ್ ವರ್ಕಿಗೆ ನಾವು ಪವರ್ ಅಂತ ಕರಿತೀವಿ. ಸೊ ದರ್ಫೋರ್ ಐ ಹ್ಯಾಡ್ ಟೇಕನ್ ರೇಟ್ ಆಫ್ ವರ್ಕ್ ಡನ್ ಈಸ್ dW/dt = E × I. EMF, ದಿಸ್ ಈಸ್ EMF, ಮ್ಯಾಗ್ನಿಟ್ಯೂಡನ್ನು ತೊಗೊಂಡಿದ್ದೇನೆ, ಕರೆಂಟನ್ನು ತೊಗೊಂಡಿದ್ದೇನೆ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ EMF E. ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು -L × di/dt. E is equal to -L × di/dt. Therefore, this dW/dt becomes L × I. This I is there, L × I, and di/dt. This one di/dt. EMF ನ ಜಾಗಕ್ಕೆ ಅದನ್ನು ತುಂಬಿದ್ದೇನೆ ನಾನು. I ಸಪ್ರೇಟ್ ಆಗಿ ಬರುತ್ತೆ, ಇಲ್ಲೇನು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. dW/dt = EMF, ಮ್ಯಾಗ್ನಿಟ್ಯೂಡ್ ಆಫ್ EMF × I. ಸೊ ಐಯನ್ನು ಈಚೆ ಇಟ್ಕೊಳ್ಳಿ, ಈ ದ ವ್ಯಾಲ್ಯೂನ ಅಂದರೆ ಮ್ಯಾಗ್ನಿಟ್ಯೂಡ್, ಮಾಡ್ಯುಲಸ್ ಆಫ್ ವ್ಯಾಲ್ಯೂ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಹಾಗೆ ಬಂತು. ಇದು L × di/dt, ಸೈನ್ ನಾವು ಬಿಟ್ಟು ಬಿಡ್ತೀವಿ, L × I di/dt ಅನ್ನೋದು ಬಂತು. ಕರೆಕ್ಟಾ? ಸೊ ಈಗ ನಾವೇನು ಮಾಡುವ, ದಿಸ್ ಈಸ್ ಫಾರ್ ದ ಸ್ಮಾಲ್ ವರ್ಕ್ ಡನ್ ಇನ್ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್. ಸೊ ನಮಗೆ ಟೋಟಲ್ ವರ್ಕ್ ಬೇಕು, ಅದಕ್ಕಾಗಿ ನಾವು ಟೋಟಲ್ ವರ್ಕಿಗೆ ಏನು ಮಾಡುವ, ಇದನ್ನು ಇಂಟಿಗ್ರೇಟ್ ಮಾಡುವ. ಸೊ ವಿಲ್ ಗೆಟ್ ದ ಟೋಟಲ್ ವರ್ಕ್. ಎಲ್ಲಿಂದ ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡ್ತೀರಿ, ಕರೆಂಟು 0 ಇತ್ತು, 0ದಿಂದ ಐವರೆಗೆ ನೀವು ಮ್ಯಾಕ್ಸಿಮಮ್ ಕರೆಂಟ್ ಆಗೋವರೆಗೂ ಎಷ್ಟು ವರ್ಕ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ತೀರಿ. ಸೊ ಹಾಗಾಗಿ ನಮಗೇನು ಉಳಿತು ಕೇಳಿದರೆ dW = L × I × di. ಸೊ ನೀವು ಯಾವುದ್ರ ವಿತ್ ರಿಸ್ಪೆಕ್ಟ್ ಟು ಐ ಇಂಟಿಗ್ರೇಟ್ ಮಾಡ್ತೀರಿ ಇಲ್ಲಿ, ವಿತ್ ರಿಸ್ಪೆಕ್ಟ್ ಟು ಐ, ಯಾಕೆಂದರೆ ಐ ವೇರಿ ಆಗ್ತಾ ಇರೋದು, ಐ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಇಂಟಿಗ್ರೇಷನನ್ನು ವಿತ್ ರಿಸ್ಪೆಕ್ಟ್ ಟು ಐ ಮಾಡ್ತೀರಿ. ಸೊ ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ಈಸ್ L ಇಸ್ ಕಾನ್ಸ್ಟೆಂಟು, x dx ಇಂಟಿಗ್ರೇಷನ್ ಮಾಡಿದ್ರೆ x²/2 ಆಗುತ್ತಲ್ವ. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ, ದಿಸ್ ಇಸ್ W = 1/2. ಹೇಗೆ ಬಂತು ಗೊತ್ತಾಯ್ತು ನಿಮಗೆ, ಇಂಟಿಗ್ರೇಷನ್ ಕಲ್ತಿದ್ರಿ, L ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಈಸ್ I²/2, ಅಂದರೆ ಅಲ್ಲಿಂದ 1/2 ಅಂತ ಈ ಕಡೆ ಬರೆದಿದ್ದೀವಿ. ಸೊ W = ½ L I². ಸೊ ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಕಾಯಿಲ್. ಇದು ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಹಾಗಾಗಿ ನಾವು ಇದರ ಎಕ್ಸ್ಪ್ರೆಷನ್ ಬರೆಯುವಾಗ ಏನು ಮಾಡ್ತೀವಿ, ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಸಮಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಲ್ಲ. ಸೊ ದರ್ಫೋರ್ ದಿಸ್ ಈಸ್ ಈಕ್ವಲ್ಸ್ ಟು ½ L I² ಅನ್ನುವಂಥದ್ದು.
ಮತ್ತೊಂದು ಸರಿ ನೆನಪು ಮಾಡ್ತೇನೆ ನಿಮಗೆ. ಈ ಎಕ್ಸ್ಪ್ರೆಷನ್ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಎಲ್ಲೋ ನೋಡ್ದಂಗೆ ಇದೆಯಾ? ಇದು ಎನರ್ಜಿ ಹಾಫ್ mv² ಅಲ್ವಾ, ಕೈನೆಟಿಕ್ ಎನರ್ಜಿ. ಸೊ ನೋಡಿ, ಎಮ್ ಇರೋ ಜಾಗದಲ್ಲಿ ಎಲ್ ಇದೆ. ಸೊ ಒನ್ಸ್ ಅಗೇನ್ ಇಟ್ ಪ್ರೂವ್ಸ್ ದಟ್ ದ ಇಂಡಕ್ಟೆನ್ಸ್ ಪ್ಲೇಸ್ ಎ ರೋಲ್ ಆಫ್ ಇನರ್ಷಿಯಾ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಈಗ 2 ಕಾಯಿಲ್ಗಳಿವೆ ಅಂದ್ಕೊಳ್ಳೋಣ. 2 ಕಾಯಿಲ್ಸ್ ಆರ್ ದ್ಯಾರ್ ಕ್ಯಾರಿಂಗ್ ಕರೆಂಟ್ ಸೈಮಲ್ಟೇನಿಯಸ್ಲಿ. ನಿಯರ್ ಬೈ ಕಾಯಿಲ್ಸ್ ಕ್ಯಾರಿಂಗ್ ಕರೆಂಟ್ ಸೈಮಲ್ಟೇನಿಯಸ್ಲಿ. ಕರೆಂಟ್ ಅದರಲ್ಲಿ ಫ್ಲೋ ಆಗ್ತಾ ಇದೆ. ಏನಾಗುತ್ತೆ ಅವಾಗ? The flux linked with one coil will be the sum of 2 fluxes which exist independently. 2 ಕಾಯಿಲ್ ಇದೆ ಅಂದ್ಕೊಳ್ಳಿ, 2 ಕಾಯಿಲ್ ಡ್ರಾ ಮಾಡ್ಕೊಳ್ಳಿ. 2 ಕಾಯಿಲಲ್ಲೂ ಕರೆಂಟ್ ಫ್ಲೋ ಆಗ್ತಾ ಇದೆ. ಆವಾಗ ಏನಾಯಿತು ಕೇಳಿದರೆ, ಈಗ ಒಂದು ಮ್ಯೂಚುವಲ್ ಇಂಡಕ್ಟೆನ್ಸ್, ಇನ್ನೊಂದು ಕಾಯಿಲ್ ಬಗ್ಗೆ ಮಾತಾಡುವಾಗ ನಾವು ಫಸ್ಟ್ ಕಾಯಿಲ್ ಬಗ್ಗೆ ಮಾತಾಡುವ, ಅದಕ್ಕೆ ಆ ಇನ್ನೊಂದು ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರೋದ್ರಿಂದ ಒಂದು ಮ್ಯೂಚುವಲ್ ಇಂಡಕ್ಟೆನ್ಸ್ ಇರುತ್ತೆ, ಮತ್ತು ಅದೇ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರೋದ್ರಿಂದ ಒಂದು ಸೆಲ್ಫ್ ಇಂಡಕ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಪ್ರೆಷನ್ ಹೇಳುವಾಗ, ಟೋಟಲ್ ಫ್ಲಕ್ಸ್ ಹೇಳುವಾಗ ಏನು ಮಾಡ್ತೀವಿ? N1∅1 = M11. ಇದು ಇಂಡಕ್ಟೆನ್ಸ್ ಡ್ಯೂ ಟು ಇಟ್ ಸೆಲ್ಫ್. ಇದು ಮ್ಯೂಚುವಲ್ ಇಂಡಕ್ಟೆನ್ಸ್ ಆನ್ ಕಾಯಿಲ್ ನಂಬರ್ 1 ಡ್ಯೂ ಟು ಕಾಯಿಲ್ ನಂಬರ್ 2. ಈ ಎಕ್ಸ್ಪ್ರೆಷನ್ಸ್ ಗೊತ್ತಿದೆ ನಿಮಗೆ. 2 ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಯ್ತು. ಸೊ ಈಗ ನಾವು ಚೇಂಜ್ ಇನ್ ಫ್ಲಕ್ಸನ್ನು ನೋಡಿದ್ರೆ ಫ್ಯಾರಡೇಸ್ ಲಾ ಪ್ರಕಾರ, ಸೊ ಇಂಡ್ಯೂಸ್ಡ್ EMF ದಿಸ್ ಈಸ್ ಕಾನ್ಸ್ಟೆಂಟ್ M11 dI1/dt, ಇಲ್ಲೂ dI2/dt, ದಿಸ್ ಈಸ್ ಕಾನ್ಸ್ಟೆಂಟ್. ನೆಗೆಟಿವ್ ಸೈನ್ ಯಾಕೆ ಅಂತ ಗೊತ್ತು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ, M11 ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್. M11 ಅನ್ನೋದೇನಿದೆ, ಇದು ಸೆಲ್ಫ್ ಇಂಡಕ್ಟೆನ್ಸ್. ಸುಮ್ಮನೆ M11 ಅಂತ ಬರೆದಿದ್ದೀವಿ, ಬಟ್ ಇದು ಇಂಡಕ್ಟೆನ್ಸ್ ಡ್ಯೂ ಟು ಇಟ್ ಸೆಲ್ಫ್. ಯಾವುದ್ರದ್ದು? ಅದೇ ಕಾಯಿಲಿನ ಇಂಡಕ್ಟೆನ್ಸ್ ಬಗ್ಗೆ ನಾವು ಮಾತಾಡಬೇಕಲ್ವಾ. EMF ಇಂಡ್ಯೂಸ್ಡ್ ಡ್ಯೂ ಟು ದಟ್ ಕಾಯಿಲ್ ಓನ್ಲಿ, ಫಸ್ಟ್ ಕಾಯಿಲ್ ಓನ್ಲಿ. ದಿಸ್ ಈಸ್ ಇಂಡ್ಯೂಸ್ಡ್ ಡ್ಯೂ ಟು ಸೆಕೆಂಡ್ ಕಾಯಿಲ್. ಆದ್ದದಲ್ಲಿ 1ನೇ ಕಾಯಿಲಲ್ಲಿ, ಸೊ 1ನೇ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾಯಿದೆ, 2ನೇ ಕಾಯಿಲಲ್ಲೂ ಕರೆಂಟ್ ಫ್ಲೋ ಆಗ್ತಾಯಿದೆ. 1ನೇ ಕಾಯಿಲಲ್ಲಿ ಸೆಲ್ಫ್ ಇಂಡಕ್ಟೆನ್ಸಿಂದ ಕರೆಂಟ್ ಇದು EMF ಇಂಡ್ಯೂಸ್ ಆದರೆ, 1ನೇ ಕಾಯಿಲಲ್ಲಿ 2ನೇ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಲ್ಲ, ಮ್ಯೂಚುವಲ್ ಇಂಡಕ್ಟೆನ್ಸನ್ನು EMF ಇಂಡ್ಯೂಸ್ ಆಗಿರುತ್ತೆ. ಸೊ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ದಟ್ ಈಸ್ E1, ದಟ್ ಈಸ್ EMF ಇಂಡ್ಯೂಸ್ಡ್ ಇನ್ ದ ಫಸ್ಟ್ ಕಾಯಿಲ್ ಈಕ್ವಲ್ಸ್ ಟು -L1 dI1/dt -M12 dI2/dt ಅನ್ನುವಂಥದ್ದು. ಅಂದರೆ ಈ ರೀತಿ ಎಕ್ಸ್ಪ್ರೆಷನ್ಗಳು ಎಲ್ಲೋ ಒಂದು ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಸೊ ಮುಂದೆ ಏನು ಕೇಳಿದರೆ, AC ಜನರೇಟರ್ ಅನ್ನುವಂಥದ್ದು. AC ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನಾಗುತ್ತೆ ಕೇಳಿದರೆ, ಇದರ ಪೊಲ್ಯಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ. ನೀವು ಈಗ ನಿಮ್ಮ ಮನೇಲಿ ರಿಮೋಟನ್ನು ಓಪನ್ ಮಾಡಿದ್ರೆ ಬ್ಯಾಟ್ರಿ ಸೆಲ್ ಇರುತ್ತೆ. ಸೆಲ್ಲನ್ನು ಏನಾದರೂ ನೀವು ರಿವರ್ಸ್ ಹಾಕಿದರೆ ರಿಮೋಟ್ ವರ್ಕ್ ಆಗೋದಿಲ್ಲ. ಆ ಸೆಲ್ ಏನಿದೆ ಕೇಳಿದರೆ ಡೈರೆಕ್ಟ್ ಕರೆಂಟನ್ನು ಕೊಡ್ತಾ ಇರುತ್ತೆ, ಫಿಕ್ಸ್ಡ್ ಪೊಲ್ಯಾರಿಟಿ. ಅದೇ ನೀವು ಮನೇಲಿ ಒಂದು ಫ್ಯಾನ್ ಇದೆ ಅಂದ್ಕೊಳ್ಳಿ, ಟೇಬಲ್ ಫ್ಯಾನು, ಪ್ಲಗ್ಗನ್ನು ನೀವು ಏನಾದರೂ ನೋಡೇ ಹಾಕ್ತೀರಾ, ಅದು ಇದು ಈ ಸೈಡ್ ಇದಕ್ಕೆ ಬರಬೇಕು, ಅಥವಾ ರಿವರ್ಸ್ ಹಾಕಿ ಈ ಕಡೆ ಹಾಕಿ, ಎರಡೂ ಕಡೆನೂ ವರ್ಕ್ ಆಗುತ್ತೆ. ಯಾಕೆ ಅಂದರೆ, ಸೊ ಅದು AC ನಿಮ್ಮ ಮನೆಯಲ್ಲಿ ಪ್ಲಗ್ಗಲ್ಲಿ ಬರ್ತಾ ಇದೆಯಲ್ಲ ಸಾಕೆಟ್ಗಳಲ್ಲಿ, ಸೊ ಅವೆಲ್ಲ ಏನು ಕೇಳಿದರೆ AC ಅಂತೇಳಿ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನುವಂಥದ್ದು. ಇದಕ್ಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ನಾವು ಸ್ಟಡಿ ಮಾಡುವಂಥದ್ದು. ನೆಕ್ಸ್ಟ್ ಒಂದು ಯೂನಿಟ್ ಇದೆ, ನೀವು ಅದರಲ್ಲಿ ಸ್ಟಡಿ ಮಾಡ್ತೀರಿ. ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಪೊಲ್ಯಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಪೊಲ್ಯಾರಿಟಿ ಒಂದು ವೈರಲ್ಲಿ ಫಸ್ಟ್ ಪ್ಲಸ್ ಅಂತ ನಾವು ತಗೊಂಡ್ರೆ ವೆರಿ ನೆಕ್ಸ್ಟ್ ಅದು ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಪ್ಲಸ್ ಆಗುತ್ತೆ, ನೆಕ್ಸ್ಟ್ ಮೈನಸ್ ಆಗುತ್ತೆ, ಹೀಗೆ ಅದಕ್ಕೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಸೊ ಎಲ್ಲೂ ಚೇಂಜ್ ಇನ್ ದ ಡೈರೆಕ್ಷನ್ ಅಂತ ಹೇಳಿದ್ರೆ ಅಷ್ಟು ಸೂಟ್ ಆಗಲಿಕ್ಕಿಲ್ಲ. ನೀವು ಡೈರೆಕ್ಷನ್ ಅನುಕೂಲ ವೆಕ್ಟರ್ಗೆ ಹೋಗ್ತೀರಿ, ಹಾಗಾಗಿ ಪೊಲ್ಯಾರಿಟಿಯನ್ನು ಚೇಂಜ್ ಮಾಡ್ತಾ ಇರುತ್ತೆ. ಸೊ ಇನ್ನು ಡೈರೆಕ್ಷನ್ ಹೇಳೋದಾದ್ರೆ ಕರೆಂಟ್ ಡೈರೆಕ್ಷನ್ ತಗೊಂಡು ಮಾತಾಡ್ಬೋದು. ಕರೆಂಟ್ DC ಆದಾಗ ಕಾನ್ಸ್ಟೆಂಟ್ ಒಂದೇ ಡೈರೆಕ್ಷನ್ದಲ್ಲಿರುತ್ತೆ, AC ಅಂದಾಗ ಡೈರೆಕ್ಷನ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ, ಈ AC ಜನರೇಟರ್ ಅನ್ನುವುದು ಒಂದು ಏನು ಅನ್ನುವಂಥದ್ದು. ಸೊ ಇಟ್ಸ್ ಎ ಡಿವೈಸ್, ಇದೊಂದು ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದೊಡ್ಡ ಒಂದು ಇನ್ವೆನ್ಷನ್ ಅದು. ಈ ಟೆಸ್ಲಾ, ನಿಕೋಲಸ್ ಟೆಸ್ಲಾ ಅನ್ನುವಂಥವ್ರು ಇದರಲ್ಲಿ ವರ್ಕ್ ಮಾಡಿರುವಂಥದ್ದು. ಸೊ ಎಷ್ಟು ಅಂದರೆ ಈ ಒಂದು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಅದಕ್ಕೆ ಒಂದು ತುಂಬ ಎಫರ್ಟನ್ನು ಹಾಕಿರುವಂಥದ್ದು. ಎಲ್ಲ ಒಂದು ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ ಅದು. ಬಟ್ ಈಗ ಇಲ್ಲಿ ನಮಗೇನು ಕೇಳಿದರೆ, AC ಜನರೇಟರ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅನ್ನುವಂಥದ್ದು. ಇನ್ನಿದ್ರ ಪ್ರಿನ್ಸಿಪಲ್ ಏನು ಅಂತೇಳಿ, ಸೊ ಕರೆಂಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕಾಯಿಲ್. ಆ್ಯಕ್ಚುಲಿ EMF ನೀವು ಅದರ ಟರ್ಮಿನಲ್ಸಿಗೆ ಒಂದು ಕಂಪ್ಲೀಟ್ ಮಾಡಿದ್ರೆ ಕರೆಂಟ್ ಅಂತ ಹೇಳ್ಬೋದು ನಾವು. ಕರೆಂಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕಾಯಿಲ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಚೇಂಜಿಂಗ್ ಓರಿಯೆಂಟೇಷನ್ ಆಫ್ ದ ಕಾಯಿಲ್.
ಹಾಂ, ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡೋದಿಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಫಿಕ್ಸ್ ಇರುತ್ತೆ. ಎರಡು ಮ್ಯಾಗ್ನೆಟ್ಗಳಿವೆ ನೋಡಿ, ಒಂದು ನಾರ್ತ್ ಮತ್ತು ಸೌತ್ ಪೋಲ್ ಅನ್ನುವಂಥದ್ದು. ಮ್ಯಾಗ್ನೆಟನ್ನು ನಾವು ಡಿಸ್ಪ್ಲೇಸ್ ಮಾಡೋದೇ ಇಲ್ಲ, ಇದ್ದಲ್ಲೇ ಇರುತ್ತೆ. ಆ ಫೀಲ್ಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ಗಳು. ಆಮೇಲೆ ಮತ್ತೆ ಯಾವುದಿದೆ ಆಪ್ಷನ್ ನಮಗೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡ್ಬೋದು, ಇನ್ನೊಂದು ಏರಿಯಾವನ್ನು ಚೇಂಜ್ ಮಾಡ್ಬೋದು ಅಲ್ವಾ. ಇನ್ನೊಂದು ಏರಿಯಾ ಚೇಂಜ್ ಅಂದಾಗ ಏನಾಗುತ್ತೆ, ಕಾಯಿಲನ್ನು ದೊಡ್ಡದು ಸಣ್ಣದು ಮಾಡ್ತಾ ಇರಬೇಕು, ಅದು ಅಲ್ಲ. ಇನ್ನೊಂದು ಓರಿಯೆಂಟೇಷನ್ ಆಫ್ ದ ಕಾಯಿಲನ್ನು ಚೇಂಜ್ ಮಾಡ್ಬೋದು. ಓರಿಯೆಂಟೇಷನ್ ಆಫ್ ದ ಕಾಯಿಲ್ ಕಾಯಿಲನ್ನು ಚೇಂಜ್ ಮಾಡಿದಾಗ ಬೈ ಚೇಂಜಿಂಗ್ ದ ಏರಿಯಾ ಆಫ್ ದ ಕಾಯಿಲ್ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಇದರ ಅರ್ಥ ಇಷ್ಟೇ, ನೀವು ಯಾವಾಗ ಕಾಯಿಲಿನ ಓರಿಯೆಂಟೇಷನ್, ಕಾಯಿಲನ್ನು ರೊಟೇಟ್ ಮಾಡ್ತೀರೋ, ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಳುವಾಗ ಮತ್ತು ಏರಿಯಾ ಯಾಕೆ ವೆಕ್ಟರ್ ಅಂತ ಹೇಳುವಾಗಲೂ ಕೂಡ ಹೇಳಿದ್ದೆ ನಾನು. ಯಾವಾಗ ನೀವು ಓರಿಯೆಂಟೇಷನ್ ಚೇಂಜ್ ಮಾಡ್ತೀರೋ ಆವಾಗ ಏನಾಗುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಇನ್ ಟು ದಟ್ ಏರಿಯಾ ಚೇಂಜಸ್. ಸೊ ಫೀಲ್ಡ್ ಲೈನ್ ಚೇಂಜ್ ಆದರೆ ಸಾಕು, ನಮಗೆ ಏನೋ ಆ ಏರಿಯಾದಲ್ಲಿ ಎಂಟರ್ ಆಗುವ ಫೀಲ್ಡ್ ಲೈನ್ಸ್ ಚೇಂಜ್ ಆದರೆ ಫ್ಲಕ್ಸ್ ಚೇಂಜ್ ಆಗಿದೆ ಅಂತೀವಿ. ಸೊ ವೇರ್ ಎವರ್ ದ ಫ್ಲಕ್ಸ್ ಚೇಂಜಸ್ ಇಟ್ ಇಂಡ್ಯೂಸಸ್ EMF. ಓಕೆ, ಇದರ ಒಂದು ಅರೇಂಜ್ಮೆಂಟ್ ಆಗಿದೆ ನೋಡಿ. ಇದೊಂದು ಈ ರೆಡ್ ಕಲರಲ್ಲಿ ಕಾಣ್ತಾ ಇರೋದು ಒಂದು ಕಾಯಿಲ್, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಒಂದು ಕಾಯಿಲನ್ನು ನಾವು ಮಾರ್ಕ್ ಮಾಡಿದ್ದೀನಿ. ಲಾರ್ಜ್ ನಂಬರ್ ಆಫ್ ಕಾಯಿಲ್ಸ್ ಇರುತ್ತೆ ಈ ಥರ. ಸೊ n ನಂಬರ್ ಆಫ್ ಕಾಯಿಲ್ಸ್ ಇರುತ್ತೆ, ನೆನಪಿರಲಿ. ಸುಮ್ಮನೆ ನಮ್ಗೆ ಅರ್ಥ ಆಗಬೇಕು ಅಂತೇಳಿ ನಾವು ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ತೊಗೊಂಡಿದ್ದೀವಿ. ಇದೊಂದು ಆ್ಯಕ್ಸೆಲ್ ಅಂತ ಕರೀತಾರೆ. ಈ ಒಂದು ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಡಾಟೆಡ್ ಲೈನ್ಸು, ಆ್ಯಕ್ಚುಲಿ ಅದೊಂದು ಶಾಫ್ಟ್ ಅಂತಲೂ ಹೇಳ್ತಾರೆ. ಅದರಲ್ಲಿ ಏನಾಗುತ್ತೆ ಕೇಳಿದರೆ, ಈ ಕಾಯಿಲನ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಫ್ರೀ ಟು ರೊಟೇಟ್ ಇನ್ಸೈಡ್ ದ ಮ್ಯಾಗ್ನೆಟ್ಸ್. ಆಮೇಲೆ ಈ ಕಾಯಿಲ್ ರೊಟೇಟ್ ಆಗ್ತಾ ಇರುತ್ತೆ. ನಮಗೆ ಇಲ್ಲೊಂದು ಟರ್ಮಿನಲ್ ಬಂದಿದೆ, ಈ ಕಡೆ ಇಲ್ಲೊಂದು ಟರ್ಮಿನಲ್ ಬಂದಿದೆ. ಈ ಎರಡು ಟರ್ಮಿನಲ್ಗೂ ಒಂದು ವೈರನ್ನು ಕನೆಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲೊಂದು ಕನೆಕ್ಟ್ ಮಾಡಿದ್ವಿ. ಸೊ ಇದು ರೊಟೇಟ್ ಆಗ್ತಾ ಇರುತ್ತೆ. ಅಂದರೆ ಏನು ಮಾಡಬೇಕು ನಾವು, ಹಾಗಾದರೆ ಒಂದು ರೌಂಡ್ ಹಿಂಗೆ ರೊಟೇಟ್ ಮಾಡಬೇಕು, ಮತ್ತೊಂದು ರೌಂಡ್ ಅದನ್ನು ರಿವರ್ಸ್ ರೊಟೇಟ್ ಮಾಡಬೇಕು. ಇಲ್ಲಾಂದರೆ ಈ ವೈರ್ ಕಟ್ ಆಗಿಬಿಡುತ್ತೆ ಅಲ್ವಾ, ಒಂದು ಪ್ರಾಬ್ಲಮ್ ಇದರಲ್ಲಿ. ಅದಕ್ಕೆ ಏನು ಮಾಡ್ತಾರೆ ಕೇಳಿದರೆ, ಒಂದು ಸ್ಲಿಪ್ ರಿಂಗ್ಗಳು ಅಂತ ಹೇಳ್ತಾರೆ. ಇದು ಯೂಸಲಿ ಕಾಪರಿಂದ ಮಾಡಿರ್ತಾರೆ. ಆ ಮಧ್ಯದಲ್ಲಿ ಆ ಶಾಫ್ಟ್ ಇದೆಯಲ್ಲ ಅದ್ರ ಮೇಲೆ ಇದನ್ನು ಮೌಂಟ್ ಮಾಡ್ತಾರೆ, ಎರಡು ರಿಂಗ್ಗಳನ್ನು ಮೌಂಟ್ ಮಾಡ್ತಾರೆ. ಸೊ ಆ ಎರಡು ರಿಂಗುಗಳು ಏನು ಕೆಲಸ ಮಾಡ್ತವೆ, ಕಾಯಿಲಿನ ಎರಡು ಟರ್ಮಿನಲ್ಸ್ಗಳನ್ನು ಕನೆಕ್ಟ್ ಮಾಡುತ್ತೆ. ಸೊ ಒಂದು ಕಾಯಿಲಿನ ನೋಡಿ ಇಲ್ಲಿವರೆಗೆ ಬಂದಿದೆ, ಇನ್ನೊಂದು ಈ ಸೈಡಿನ ಎಂಡ್ ಇದೆಯಲ್ಲ ಅದು ಇದಕ್ಕೆ ಕನೆಕ್ಟ್ ಆಗಿದೆ. ಹಾಗಾಗಿ ಈ ಶಾಫ್ಟಿನ ಹೊತ್ತಿಗೆ ಜೊತೆಗೆ ಈ ಒಂದು ರಿಂಗ್ಸ್ ಇದೆಯಲ್ಲ ಇದು ಕೂಡ ರೋಲ್ ಆಗ್ತಾ ಇರುತ್ತೆ. ಇದು ಮೆಟಾಲಿಕ್ ರಿಂಗ್ಸ್, ಕಾಪರಿಂದ ಮಾಡಿರ್ತಾರೆ. ಸೊ ಗುಡ್ ಕಂಡಕ್ಟರ್. ಈಗ ನೆಕ್ಸ್ಟ್ ಏನು ಕೇಳಿದರೆ, ಈ ರಿಂಗಲ್ಲಿ ಒಂದು ಸೈಡಿಂದು ಕನೆಕ್ಷನ್ ಇದೆ, ಇನ್ನೊಂದು ರಿಂಗಿಗೆ ಇನ್ನೊಂದು ಸೈಡಿನ ಕನೆಕ್ಷನ್ ಇದೆ. ಅದಕ್ಕೇನು ಮಾಡ್ತಾರೆ ಅಂದರೆ, ಎರಡು ಬ್ರಷಸ್ಸನ್ನು ಕನೆಕ್ಟ್ ಮಾಡಿರ್ತಾರೆ. ಕಾರ್ಬನ್ ಬ್ರಷ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಕಾರ್ಬನ್ ಅಂದರೆ ಅದು ಗುಡ್ ಕಂಡಕ್ಟರ್. ಅದಕ್ಕೂ ಒಂದು ಏನು ಕೇಳಿದರೆ ಸ್ಮೂತ್ ಆಗಿರುತ್ತೆ. ಸೊ ಅದು ಸ್ಮೂತ್ ಆಗಿರೋದ್ರಿಂದ ಇದ್ರ ಮೇಲೆ ರೋಲ್ ಆಗುತ್ತೆ ನೋಡಿ. ಈ ರಿಂಗ್ಸ್ ಏನಾಗುತ್ತೆ, ರೋಲ್ ಆಗ್ತಾ ಇರುತ್ತೆ. ಬಟ್ ಇದನ್ನು ಟಚ್ ಮಾಡ್ಕೊಂಡಿರುತ್ತೆ, ಅದಕ್ಕೊಂದು ಸ್ಪ್ರಿಂಗ್ ಹಾಕಿ ಅದನ್ನು ಪುಷ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಹಾಗೆ ರೋಲ್ ಆಗ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ, ಈ ರಿಂಗಿಗೆ ಡ್ಯಾಮೇಜ್ ಆಗೋದಿಲ್ಲ. ಬಟ್ ದರ್ ಇಸ್ ಎ ಕಂಟಿನ್ಯೂಟಿ. ಇಲ್ಲಿಂದ ನಾವೇನಾಯ್ತು, ಈಗ ಈ ಎಂಡಲ್ಲಿ ಬಂದಿರುವಂಥ EMFನ್ನು ಈ ವೈರಲ್ಲಿ ತಗೊಳ್ತೀವಿ. ಹಾಗೆ ಈ ಎಂಡಿಂದ ಬಂದಿರುವಂಥ EMF ಈ ರಿಂಗ್ ಮೂಲಕ, ಈ ಕಾರ್ಬನ್ ಬ್ರಷ್ ಮೂಲಕ ಈ ಕಡೆ ತಗೋತೀವಿ. ಸೊ ಆಲ್ಟರ್ನೇಟಿಂಗ್ EMF ನಮಗೆ ಹೊರಗಡೆ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಇನ್ನಿದ್ರ ಏನು ಕನ್ಸ್ಟ್ರಕ್ಷನ್ ಹೇಳಿದ್ನಲ್ಲ ನಾನು, ಅದೇನು ಕನ್ಸಿಸ್ಟ್ ಆಫ್ ಕಾಯಿಲ್ ಮೌಂಟೆಡ್ ಆನ್ ಎ ರೋಟರ್ ಶಾಫ್ಟ್. ಇದಕ್ಕೆ ರೋಟರ್ ಶಾಫ್ಟ್ ಅಂತಲೂ ಕರೀತಾರೆ. ದ ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದ ಕಾಯಿಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ನಾರ್ತಿಂದ ಸೌತ್ ಕಡೆ ಹೋಗ್ತಾ ಇರುತ್ತೆ ಈ ಥರ. ಸೊ ಇದು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಡೈರೆಕ್ಷನ್ನು. ರೊಟೇಷನ್ ಏನಾಗುತ್ತಲ್ವ, ರೊಟೇಷನ್ ಹೀಗೆ ರೊಟೇಟ್ ಆಗ್ತಾ ಇರುತ್ತೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ದ ಕಾಯಿಲ್ ಈಸ್ ಮೆಕ್ಯಾನಿಕಲಿ ರೊಟೇಟೆಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ರೊಟೇಷನ್ ಆಫ್ ದ ಕಾಯಿಲ್ ಕಾಸಸ್ EMF ಇನ್ ದ ಕಾಯಿಲ್. ಇದನ್ನು ಮೆಕ್ಯಾನಿಕಲಿ ರೊಟೇಟ್ ಮಾಡಬೇಕು ನೀವು. ಇದಕ್ಕೆ ಕೈಲಿ ಹಿಡ್ಕೊಂಡಾದರೂ ಇದಕ್ಕೊಂದು ಹ್ಯಾಂಡ್ಲ್ ಹಾಕೊಂಡು ತಿರ್ಸ್ಬೇಕು, ಇಲ್ಲಾಂದ್ರೆ ಏನು ಮಾಡ್ತೀರಿ, ಟರ್ಬೈನಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಹಾಗೆ ಅದು ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ವೆನ್ ದ ಕಾಯಿಲ್ ಈಸ್ ರೊಟೇಟೆಡ್ ವಿತ್ ಎ ಕಾನ್ಸ್ಟೆಂಟ್ ಆ್ಯಂಗ್ಯುಲರ್ ಸ್ಪೀಡ್ ಒಮೆಗಾ. ರೊಟೇಷನ್ ಮಾಡುವಾಗ ರೊಟೇಷನಲ್ ಮೋಷನ್ ಕಲ್ತಿದ್ದೀರಲ್ವ. ಸೊ ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಕರಿತೀವಲ್ಲ ನಾವು. ಸೊ ಒಮೆಗಾ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ, ನೀವು ಒಂದೇ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಆ ಕಾಯಿಲನ್ನು ರೊಟೇಟ್ ಮಾಡ್ತಾಯಿದ್ರೆ, ಸೊ ದ ಆ್ಯಂಗಲ್ ಥೀಟಾ ಬಿಟ್ವೀನ್ ದ ಫೀಲ್ಡ್ ವೆಕ್ಟರ್ B ಆ್ಯಂಡ್ ದ ಏರಿಯಾ ವೆಕ್ಟರ್ A ಆಫ್ ದ ಕಾಯಿಲ್ ಎಟ್ ಎನಿ ಇನ್ಸ್ಟೆಂಟ್ ಈಸ್ ಗಿವನ್ ಬೈ ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ. ಅಂದರೆ ಯಾವುದೋ ಒಂದು ಟೈಮಲ್ಲಿ ನೀವು ಆ ಡಿಸ್ಪ್ಲೇಸ್ಮೆಂಟನ್ನು ನೋಡೋದಾದರೆ ಒಮೆಗಾ ಇಂಟು ಟಿ ಮಾಡಿದರೆ ಆಯಿತು. ಸೊ ಇದು
ರೊಟೇಷನಲ್ ಮೋಷನಲ್ಲಿ ಕಲ್ತಿದ್ರಲ್ವ, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು ಇದು ಟೈಮ್, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಸ್ ದ ಆ್ಯಂಗ್ಯುಲರ್ ವೆಲಾಸಿಟಿ. ಸೊ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು, ಟೀಟಾ ಬೇಕು, ನಮಗೆ ಆ್ಯಂಗಲ್ ಎಷ್ಟು ಚೇಂಜ್ ಆಗಿದೆ ಇನ್ ಟರ್ಮ್ಸ್ ಆಫ್ ಆ್ಯಂಗ್ಯುಲರ್ ಸ್ಪೀಡ್ ಆ್ಯಂಡ್ ಟೈಮ್. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಟಿ ಈಸ್ ಈಕ್ವಲ್ ಟು 0, ಟೀಟಾ ಈಸ್ ಈಕ್ವಲ್ ಟು 0. ನಾವು ಸ್ಟಾರ್ಟ್ ಮಾಡಿದ್ದು ಟಿ ಈಸ್ ಈಕ್ವಲ್ ಟು 0 ಆದರೆ ಟೀಟಾ ಈಸ್ ಈಕ್ವಲ್ ಟು 0, ಆವಾಗ ಟಿ ಈಸ್ ಈಕ್ವಲ್ ಟು 0 ಆಗಿರುತ್ತೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ, ಫ್ಲಕ್ಸ್ ಎಟ್ ಎನಿ ಟೈಮ್ ಈಸ್ ಗಿವನ್ ಬೈ 5 ಈಸ್ ಈಕ್ವಲ್ ಟು ಬಿ ಎ ಕಾಸ್ ಟೀಟಾ. ಇಲ್ಲಿ ಕಾಸ್ ಟೀಟಾ ಬಿಡ್ಲಿಕ್ಕೆ ಬರೋದಿಲ್ಲ ನಮಗೆ, ಯಾಕೆಂದರೆ ಎ ಕಾಸ್ ಟೀಟಾ ಕಂಪೋನೆಂಟ್ ಇದೆಯಲ್ಲ, ಸೊ ಇದು ಚೇಂಜ್ ಆಗ್ತಾ ಇರುವಂಥದ್ದು. ಏರಿಯಾ ಕಾನ್ಸ್ಟೆಂಟ್ ಇರುತ್ತೆ, ಬಟ್ ಟೀಟಾ ಚೇಂಜ್ ಆಗುತ್ತೆ. ಹಾಗಾಗಿ ಬಿ ಎ ಕಾಸ್ ಟೀಟಾನ ನಾವು ಬಿಡ್ಲಿಕ್ಕೆ ಬರೋದಿಲ್ಲ. ಫ್ಲಕ್ಸ್, ಈ ಫ್ಲಕ್ಸನ್ನು ಹೇಳುವಾಗ ನಮಗೆ ಬಿ ಎ ಕಾಸ್ ಟೀಟಾ ಅಂತ ತಗೊಂಡ್ರಿ. ನೆಕ್ಸ್ಟ್ ಏನಾಯಿತು ಅಂದರೆ, ಟೀಟಾ ಇರೋ ಜಾಗದಲ್ಲಿ ಒಮೆಗಾ ಟಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಟೀಟಾ ಇರೋ ಜಾಗದಲ್ಲಿ ಒಮೆಗಾ ಟಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ಏನಾಯಿತು ಕೇಳಿದರೆ, ನೀವು ಇದರ ಚೇಂಜ್ ಇನ್ ಫ್ಲಕ್ಸನ್ನು ನೋಡ್ತೀರಿ. ಫಾರ್ ಒನ್ ಕಾಯಿಲ್ ಇದನ್ನು ನಾವು ತಿಳ್ಕೊಂಡಿರೋದು. ಫಾರ್ ಎನ್ ನಂಬರ್ ಆಫ್ ಕಾಯಿಲ್ಗೆ ಏನಾಗುತ್ತೆ, ಇಲ್ಲೂ ಎನ್ನಿಂದ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ ಎನ್ನಿಂದ ಮಲ್ಟಿಪ್ಲೈ ಆಗುತ್ತೆ, ಎನ್ ನಂಬರ್ ಆಫ್ ಕಾಯಿಲ್ಸ್ ಇದೆ ಅಂದ್ಕೊಳ್ಳಿ ಅಲ್ಲಿ. ಸೊ ಅವಾಗ ಏನಾಯಿತು, ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ಸ್ ಟು ಮೈನಸ್ ಎನ್ ಡಿ ಪೈ ಬೈ ಡಿ ಟಿ. ಸೊ ಮೈನಸ್ ಎನ್ ಡಿ ಪೈ ಬೈ ಡಿ ಟಿ ಆಯಿತು. ಸೊ ದಟ್ ಈಸ್ ಈಕ್ವಲ್ಸ್ ಟು ಈ 5 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಯು ವಿಲ್ ಗೆಟ್ ದ ಕಾನ್ಸ್ಟೆಂಟ್ಸ್. ಬಿ ಎ ಎಲ್ಲ ಕಾನ್ಸ್ಟೆಂಟ್ ಹೊರಗಡೆ ಬಂತು, ಡಿ ಬೈ ಡಿ ಟಿ ಆಫ್ ಕಾಸ್ ಒಮೆಗಾ ಟಿ. ಸೊ ಡಿ ಬೈ ಡಿ ಟಿ ಆಫ್ ಕಾಸ್ ಒಮೆಗಾ ಟಿ ಬರುತ್ತಲ್ವ, ಇದು ಏನು ಕೇಳಿದರೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಆವಾಗ ನಿಮ್ಗೆ ಏನು ಸಿಗುತ್ತೆ, the instantaneous value of the EMF is equal to NBA omega sin omega t. ಏನಿದು ಇನ್ಸ್ಟಂಟೇನಿಯಸ್ ಅಂದರೆ ನೋಡಿ, ಟೀಟಾ ಚೇಂಜ್ ಆಗ್ತಾನೆ ಇರುತ್ತೆ. ಟಿ ಚೇಂಜ್ ಆದ ಹಾಗೆ ಕಾಸ್ ಒಮೆಗಾ ಟಿ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇರುತ್ತೆ. ಟಿ 0 ಇದ್ದರೆ ಬೇರೆ, ಟಿ ನೆಕ್ಸ್ಟ್ 1 ಸೆಕೆಂಡ್ ಆದರೆ ಬೇರೆ, 2 ಸೆಕೆಂಡ್ ಆದರೆ ಬೇರೆ. ಸೊ ನೀವು ಯಾವುದೋ ಒಂದು ಟೈಮಲ್ಲಿ ಆ ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನು ಫೈಂಡ್ ಔಟ್ ಮಾಡೋದಾದರೆ, ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಇದೇನಾಗಿರುತ್ತೆ ಕೇಳಿದ್ರೆ, ಎನ್ ಬಿ ಎ ಒಮೆಗಾ ಸೈನ್ ಒಮೆಗಾ ಟಿ. ಸೊ ಎನ್ ಬಿ ಎ ಒಮೆಗಾ ಕಾನ್ಸ್ಟೆಂಟ್, ನಂಬರ್ ಆಫ್ ಟರ್ನ್ಸು, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ, ಚೇಂಜ್ ಮಾಡೋದಿಲ್ಲ. ಏರಿಯಾ ಕಾನ್ಸ್ಟೆಂಟ್ ಇದೆ, ಚೇಂಜ್ ಮಾಡೋದಿಲ್ಲ. ಆ್ಯಂಗ್ಯುಲರ್ ಸ್ಪೀಡ್ ಕಾನ್ಸ್ಟೆಂಟ್ ಇದೆ, ಚೇಂಜ್ ಮಾಡೋದಿಲ್ಲ. ಓನ್ಲಿ ದಿಸ್ ಟೀಟಾ ಅಂದರೆ ಟಿ ಚೇಂಜ್ ಆಗ್ತದೆ ವಿತ್ ರೆಸ್ಪೆಕ್ಟ್ ಟು ಟೈಮು. ಸೊ ದಟ್ ಆ್ಯಂಗಲ್ ಈಸ್ ಚೇಂಜಿಂಗ್. ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು, ಒಂದು ಕಾನ್ಸ್ಟೆಂಟ್ ಅಂತ ಕರಿಬೋದು. ಕಾನ್ಸ್ಟೆಂಟ್ ಅನ್ನುವಾಗ ಏನಾಗುತ್ತೆ, ಸೈನ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ, ಇಟ್ ವೇರೀಸ್ ಫ್ರಮ್ +1 to -1. ಸೊ +1 ಆರ್ -1 ಆಗ್ತಾ ಇರುತ್ತೆ. ಹಾಗಾಗಿ ಇ ಎಮ್ ಎಫ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಯಿತು, ಎನ್ ಬಿ ಎ ಒಮೆಗಾ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎನ್ ಬಿ ಎ ಒಮೆಗಾ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಹಾಗಾಗಿ ನಾವೇನು ಮಾಡ್ಬೋದು ಕೇಳಿದ್ರೆ, ಈ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಡಿನೋಟೆಡ್ ಬೈ ಇ ನಾಟ್ ಅಂತ ಡಿನೋಟ್ ಮಾಡುವ. ಆವಾಗ ಏನಾಗುತ್ತೆ, ಇ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಸೊ ಇ ಈಕ್ವಲ್ಸ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಇ ನಾಟ್ ಅನ್ನೋದೇನು ಕಾನ್ಸ್ಟೆಂಟು, ಇದಕ್ಕೆ ನಾವು ಪೀಕ್ ಅಂತಲೂ ಕರಿತೀವಿ, ಪೀಕ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ಇ ಅನ್ನೋದೇನು ಇನ್ಸ್ಟಂಟೇನಿಯಸ್ ಅನ್ನುವಂಥದ್ದು. ಸೊ ಈ ಜನ್ರೇಟ್ರಲ್ಲಿ ನಮಗೆ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಜನ್ರೇಟ್ರಿಂದ ನೆಕ್ಸ್ಟ್ ಏನು ಕೇಳಿದರೆ, ನಾವು ಇ ಎಮ್ ಎಫ್ ಬಂದಿರೋ ಎಮ್ ಎಫ್ ಅನ್ನು ಒಂದು ಕ್ಲೋಸರ್ ಸರ್ಕ್ಯೂಟು ಕೊಟ್ಟಾಗ ನಾವಲ್ಲಿ ಕರೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಕರೆಂಟ್ ಕೂಡ ಏನಾಗ್ತಾ ಇರ್ತದೆ, ವೇರಿಂಗ್ ವಿತ್ ಮ್ಯಾಗ್ನಿಟ್ಯೂಡ್ ಪ್ರಕಾರ ಅದು ಕೂಡ ತನ್ನ ಪೊಲಾರಿಟಿಯನ್ನು ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ನೋಡಿ ಯಾಕೆ ಅಂತ ನಿಮ್ಗೆ ಕ್ಲಿಯರ್ ಆಗುತ್ತೆ, ಇದು ಸೈನ್ ಫಂಕ್ಷನ್ನು. ಸೊ ಹಾಗಾಗಿ ಇಲ್ಲಿವರೆಗೂ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಾಗಿತ್ತು, ನಮಗೆ ಸೈನ್ ಆಗಲಿ ಕಾಸ್ ಆಗಲಿ ಜೊತೆಗೆ ಬರಲಿಲ್ಲಾಗಿತ್ತು, ಬಟ್ ಇಲ್ಲಿ ಬಂದಿದೆ. ಹಾಗಾಗಿ ನಾವೇನಂತೀವಿ ಕೇಳಿದ್ರೆ, ಇದು ಸೈನ್ ವೇರಿಂಗ್ ಫಂಕ್ಷನ್ ಅಂತೀವಿ. ಸೊ ಇ ಎಮ್ ಎಫು ಸೈನ್ ವೇರಿಂಗ್ ಇರುತ್ತೆ, ಕರೆಂಟ್ ಕೂಡ ಸೈನ್ ವೇರಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಏನು ಕೇಳಿದರೆ, ನೀವು ಇಲ್ಲಿಂದ ಸ್ಟಾರ್ಟ್ ಆಗಿ, ಅಂದರೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಿದೆ, ಈ ಎ ಸಿ ಜನ್ರೇಟ್ರಲ್ಲಿ ಜನ್ರೇಟ್ ಆಗಿರುವಂಥ ಇ ಎಮ್ ಎಫ್ ಏನಿದೆ, ಸೊ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಯೂನಿಟನ್ನೇ ಕಲಿತೀರಿ ನೀವು, ಅದು ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನುವಂಥದ್ದು. ಓಕೆ, ಸೊ ಇನ್ನು ಈ ಜನ್ರೇಟ್ರಲ್ಲಿ ನೀವು ಯಾವ ರೀತಿ ಮೆಕ್ಯಾನಿಕಲ್ ವರ್ಕನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸೊ ಒಂದು ಡ್ಯಾಮಲ್ಲಿ ವಾಟರ್ನ ಸ್ಟೋರ್ ಮಾಡಿ ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನು ಕೈನೆಟಿಕ್ ಎನರ್ಜಿಯಾಗಿ ಟರ್ಬೈನ್ ರನ್ ಮಾಡುವಂಥದ್ದು, ಅಥವಾ ಸ್ಟೀಮನ್ನು ಜನ್ರೇಟ್ ಮಾಡುವಂಥದ್ದು, ಥರ್ಮಲ್ ಪವರ್ ಜನ್ರೇಟರ್ ಇರ್ಬೋದು, ಅಥವಾ ನ್ಯೂಕ್ಲಿಯರ್ ಪವರನ್ನು ಯೂಸ್ ಮಾಡಿ ಅಲ್ಲೂ ಕೂಡ ನಾವು ಏನು ಮಾಡ್ತೀವಿ, ರನ್ ಮಾಡೋದು ಟರ್ಬೈನನ್ನೇ, ಫ್ಯಾನನ್ನು ರನ್ ಮಾಡ್ತೀವಿ ಅಟ್ಯಾಚ್ ಟು ದ ಜನ್ರೇಟರ್. ಸೊ ಅಲ್ಲಿ ನಾವೇನಂತೀವಿ, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಕರಿತೀವಿ. ಸೊ ಓಕೆ, ಸೊ ಇಲ್ಲಿಗೆ ಈ ಒಂದು ಯೂನಿಟು ಕಂಪ್ಲೀಟ್ ಆಗುತ್ತೆ ನಿಮಗೆ. ಮತ್ತು ನೆಕ್ಸ್ಟು ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.